ಕಳ್ಳಪುಟ್ಟಿ ಯಾಕೆ ಗಿಲ್ಲಿ ಅವರಿಗೆ ಬಾಯಿ ಹೇಳಿ ಆಚೆ ಬರಲಿಲ್ಲ? ಮನೆ ಮಗಳನ್ನ ಉಳಿಸೋದಕ್ಕೆ ಪಾಪ ಸೂರಜ್ ಚೆನ್ನಾಗಿ ಆಟ ಆಡ್ತಾ ಇದ್ರು, ಅವರನ್ನ ಆಚೆ ಕಳಿಸಿದ್ರು ಅಂತ. ಜನರು ಹೆಂಗ್ ವೋಟ್ ಮಾಡಿರ್ತಾರೆ ಹಂಗೆ ತೆಗ್ದಿದ್ದು. ನನ್ನನ್ನು ಉಳ್ಸಕ್ಕೆ ಬೇರೆ ಯಾರನ್ನೋ ತೆಗಿಯೋ ಅಂತ ಶೋ ಮಾಡಿ 12 ಸೀಸನ್ ಅಂತೂ ಬಿಗ್ ಬಾಸ್ ಬಂದಿಲ್ಲ ಅಂತ ಅನ್ಸುತ್ತೆ. ರಾಶಿಕಾ ಅವ್ರಿಗೆ ಆಕ್ಚುಲಿ ನಿಮ್ಮನ್ನ ಮತ್ತೆ ಕಾವ್ಯ ಅವ್ರನ್ನ ಕಂಡ್ರೆ ಯಾಕಷ್ಟು ಅವರು ದ್ವೇಷ ಮಾಡ್ತಿದ್ರು ಅಂತ ನಿಮಗೆ ಅನ್ಸುತ್ತೆ? ನಾನು ಫಸ್ಟ್ ವೀಕ್ಸ್ ರಾಶಿಕನ್ ಜೊತೆನೆ ಕ್ಲೋಸ್ ಇರ್ತೀನಿ. ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದ್ಮೇಲೆ ನಾನು ಅವಳಿಗೆ ಏನೋ ಹೇಳಿರ್ತೀನಿ ಅಂದ್ರೆ ನೀನೇ ರಕ್ಷಿತಾ ಮತ್ತು ನಿಮ್ಮ ಕಾವ್ಯ ಅದೇನೋ ಒಂದು ಜಿದ್ದಾಜಿದ್ದಿ ನಡೀತಾನೆ ಇದೆ, ಅದು ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ. ಒಂಥರ ಜೆನ್ಯೂನ್ ಆಗಿ ಫೀಲ್ ಮಾಡ್ಕೊಂಡಿದ್ದು ಅವಳಿಗೇನೆ ನಾವು. ಬಟ್ ರಘು ಸರ್ ಗಿಲ್ಲಿ ಅಂದರೆ ಅವಳಿಗೊಂದು ಪೊಸಿಟಿವ್ನೆಸ್ ಕೂಡ, ಯಾಕೆ ಇವ್ರು ಇರಬೇಕು. ಮತ್ತು ಈಗ ಮೊನ್ನೆ ಸುದೀಪ್ ಸರ್ ಆ್ಯಕ್ಚುಲಿ ಬಿಗ್ ಬಾಸ್ ಶೋನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು ಗಿಲ್ಲಿ ಅಂತ ಹೇಳಿದ್ರು. ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಲೆವೆಲ್ಗೆ ಹೊರಗಡೆ ಕ್ರೇಜ್ ಇರುತ್ತೆ ಅಂತ? ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಜಸ್ಟ್ ನಾಟ್ ಏನೋ ಸ್ಟ್ರಾಟಜಿ ಒಂದೆಲ್ಲ, ಇಟ್ ವಾಸ್ ಪ್ಯೂರ್ ಟ್ಯಾಲೆಂಟ್ ಆಲ್ಸೋ. ಸುದೀಪ್ ಸರ್ ಹಿಂಟ್ಸ್ ಅಂದರೆ ನಾನು ತುಂಬ ಕೊಟ್ಟೆ ಅವ್ರ ಬಗ್ಗೆ ಅಂತೆಲ್ಲ ಹೇಳಿದ್ರು. ಮತ್ತು ಈ ಮೊನ್ನೆ ಹೇಳಿದಾಗಲಾದರೂ ಅವಾಗ ಏನು ಅನ್ನಿಸ್ತು ಆ್ಯಕ್ಚುಲಿ? 2 ಕ್ಯಾರೆಕ್ಟರ್ನ ಅವ್ನು ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಇನ್ಸ್ಪೈರ್ ಆಗಿರ್ಬೋದು. ಇದ್ರ ಮಧ್ಯ ಎಲ್ಲೋ ಗಿಲ್ಲಿನೂ ಒಂದು ಸ್ವಂತಿಕೆ ಏನಿದೆ ಅದು ಕೂಡ ಚೆನ್ನಾಗಿ ಕಾಣಿಸಿದೆ. ಮತ್ತು ನಿಮ್ಮ ಕಾವ್ಯ ಬಾಂಡಿಂಗ್ ಅಂದರೆ ನೀವು ಆಲ್ಮೋಸ್ಟ್ ಅಂದರೆ ಸಿಸ್ಟರ್ಸ್ ಥರನೇ ಇದ್ರಿ, ವಿಚ್ ಈಸ್ ವೆರಿ ರೇರ್. ಅಂದರೆ ತಪ್ಪು ಮಾಡಿದ್ದಾರೆ ಅಂದರೆ ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಕೆಲವೊಂದಷ್ಟು ಹೊರಗಡೆ ವಿಷಯ ಮಾತಾಡಿ. ಏನು ಅನಿಸುತ್ತೆ ನಿಮಗೆ? ಅವ್ರ ಆಟದ ಮೇಲೆ ಪರಿಣಾಮ ಬೀರುತ್ತಾ ಆ ಒಂದು ತಪ್ಪು? ಸೊ ಇವಾಗ ಸ್ವಲ್ಪ ಅವಳಿಗೆ ಕಷ್ಟ ಆಗ್ಬೋದು. ಸೀಸನ್ 12 ವಿಲನ್ ಯಾರು ಅಂತಂದರೆ ಅಶ್ವಿನಿ ಅವರು ಅನ್ನೋ ಥರ. ಏನು ಅವರ ಆಟನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ನೀವು? ಅವ್ರ ಏಜಿಗೆ ಅಥವಾ ಅವರು ಮಾತಾಡೋ ವಿಷಯಗಳಿಗೆ ಕಂಪ್ಯಾರಿಸನ್ನೇ ಇರಲ್ಲ. ಯಾಕಂದರೆ ಅವರು ಇನಿಷಿಯಲಿ ಯಾರು ವಿನ್ ಆಗ್ತಾರೆ? ಗಿಲ್ಲಿ ವಿನ್ ಆಗ್ತಾನೆ ಅಂತ ಅನಿಸುತ್ತೆ. ಯಾರು ವಿನ್ ಆಗಲೇಬಾರ್ದು? ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸೊ ಹೇಳಿದ ಹಾಗೇನೆ ನಮ್ಮ ಜೊತೆಗೆ ಕಳ್ಳಪುಟ್ಟಿ ಸ್ಪಂದನ ಅವರಿದ್ದಾರೆ. ಸೊ ಯಾಕೆ 99 ದಿನ ಆದ ನಂತರ ಅವರು ಔಟ್ ಆಗಿ ಆಚೆ ಬಂದಿದ್ದಾರೆ ಅಂತ ಅವ್ರನ್ನೇ ಕೇಳ್ತಾ ಹೋಗೋಣ, ಬನ್ನಿ. ವೆಲ್ಕಮ್ ಟು ದ ಶೋ ಸ್ಪಂದನ ಅವರೇ. ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ಸೊ ಇನ್ನೊಂದು 2 ವಾರ ಇದ್ದಿದ್ರೆ ಫಿನಾಲೆ ವೀಕಲ್ಲಿ ಇರ್ತಿದ್ರಿ. ಸೊ ಅದು ಮುಂದಕ್ಕೆ ಗೊತ್ತಿಲ್ಲ ಏನಾಗ್ತಿತ್ತು ಅಂತ, ಬಟ್ ಎಷ್ಟು ಇವಾಗ ಬೇಜಾರಾಗ್ತಿದೆ ಹೇಗೆ ಅಂತ? ತುಂಬಾ ಬೇಜಾರಾಗ್ತಿದೆ. ಅಂದ್ರೆ ಹತ್ರ ಬಂದು ಹೋಗ್ಬಿಟ್ನಲ್ಲ, ಹೊರಗೆ ಬಂದಲ್ಲ ಅಂತ ಬೇಜಾರಾಗ್ತಿದೆ. ಬಟ್ ತುಂಬ ಮೆಮೊರೇಬಲ್ ಜರ್ನಿ. ನನ್ನ VT ನೋಡಿದಾಗ ಐ ಫೆಲ್ಟ್ ನೈಸ್. ಒಂಥರ ಇಟ್ ವಾಸ್ ವೆರಿ ಸ್ವೀಟ್ ಆಗಿತ್ತು. ಒಂಥರ ತುಂಬ ರೂಡ್ ಆಗಿರಲಿ ಆ ಥರ VT ಆಗಿರಲಿಲ್ಲ ನಂದು. ಸೊ ಅದಕ್ಕೆ ಖುಷಿ ಇದೆ. ಓಕೆ, ಇನ್ನು ನೇರವಾಗಿ ಪ್ರಶ್ನೆ ಕೇಳಬೇಕು ಅಂತಂದರೆ ನಮ್ಮ ಆಡಿಯನ್ಸ್ ಅದೇ ಕಮೆಂಟ್ ಸೆಕ್ಷನಲ್ಲಿ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ. ಕಮೆಂಟಲ್ಲಿ ಕೇಳಿರೋದು ಒಂದೇ ಪ್ರಶ್ನೆ, ಕಳ್ಳಪುಟ್ಟಿ ಯಾಕೆ ಗಿಲ್ಲಿ ಅವರಿಗೆ ಬಾಯಿ ಹೇಳಿ ಆಚೆ ಬರಲಿಲ್ಲ? ಬಿಕಾಸ್ ನಾವೆಲ್ಲ ಸೇರ್ಕೊಂಡು ಈ ಸಲ ಧ್ರುವಂತನ ಆಚೆ ಕಳಿಸ್ಬೇಕು ಅಂತ ಕಳ್ಳಪುಟ್ಟಿಗೆ ಓಟ್ ಹಾಕಿದ್ವಿ, ಗಿಲ್ಲಿ ಅವ್ರಿಗೆ ಓಟ್ ಹಾಕಿರಲಿಲ್ಲ ಬಿಕಾಸ್ ನಾಮಿನೇಟ್ ಆಗಿರಲಿಲ್ಲ. ಯಾಕೆ ಬಾಯಿ ಹೇಳಿ ಬರಲಿಲ್ಲ ಕಳ್ಳಪುಟ್ಟಿ ಅವರು ಅಂತ? ನಾನು ಬಾಯಿ ಹೇಳಲಿಲ್ಲ ಅನ್ನೋದು ನಿಜವಾಗ್ಲೂ ಈಗ ಹೊರಗಡೆ ಬಂದಮೇಲೆ ಕಾಮೆಂಟ್ಸಲ್ಲಿ, ಬಿಕಾಸ್ ನಾನು ಅವ್ನಿಗೆ ಹಗ್ ಮಾಡ್ಬಿಟ್ಟು ಹೇಳ್ತೀನಿ, ನೋಡಿದ್ಯಾ ಹೋಗು ಹೋಗು ಅಂತ ಇದೆ. ಅವ್ನು ನಂಗೆ ಯಾವಾಗಲೂ ರೇಗಿಸ್ತಿದ್ದ, ನೀವು ಒಂಥರ ಪಾರ್ಥೇರಿಯಂ ಥರ ಬೆಳ್ಕೋತಾನೆ ಇದೆಯಾ, ಹೋಗ್ತಾನೆ ಇಲ್ಲ ಅಂತ. ಅವನಿಗೆ ಅದೇ ಹೇಳ್ತೀನಿ, ನೋಡಿ ನೀನು ನಾಮಿನೇಟ್ ಮಾಡಿದ್ವರನೇ ಹೋಗ್ತಿದ್ದೀನಿ, ಖುಷಿನೇನೋ ಅಂತ ಅಂದ್ಬಿಟ್ಟು ಹಗ್ ಮಾಡ್ಬಿಟ್ಟು ಬರ್ತೀನಿ. ಐ ಡೋಂಟ್ ನೋ ಅದು ರಿಜಿಸ್ಟರ್ ಆಗಲಿಲ್ಲ ಗೊತ್ತಿಲ್ಲ, ಬಟ್ ಅವನಿಗೆ ಬಾಯಿ ಹೇಳಬಾರ್ದು ಅನ್ನೋಷ್ಟು ನಂಗೆ ಅವ್ನ ಮೇಲೆ ಏನೂ ಇರಲಿಲ್ಲ. ಸೊ ಬಾಯಿ ಹೇಳಬೇಕು ಅಂತ ಆ ಥರ ನೀವು ಹೇಳಬಾರ್ದು ಅಂತ ಏನಿರಲಿಲ್ಲ. ಹೇಳಬಾರ್ದು, ಹೇಳ್ದೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡಬಾರ್ದು, ಹಂಗೆ ಬರಬೇಕು ಅನ್ನೋದು ಆ ಥರದ್ದೇನೂ ಇನ್ಸಿಡೆಂಟೇ ಆಗಲಿಲ್ಲ ನಮ್ಮಿಬ್ಬರ ಮಧ್ಯೆ. ಸೊ ಐ ಡೋಂಟ್ ನೋ. ಎಸ್. ಸೊ ಈಗ 99 ಡೇಸ್ ಆಫ್ ಜರ್ನಿಯಲ್ಲಿ ತುಂಬ ಜಾಸ್ತಿ ಮಿಸ್ ಮಾಡ್ಕೊಳ್ಳೋದು ಅಂದರೆ ಏನು ನೀವು? ಅಂದರೆ ನಮ್ಮ ಮನೇನೇ ಮಿಸ್ ಮಾಡ್ಕೋತೀನಿ. ಒಂದು ಆ್ಯಕ್ಚುಲಿ ನಿನ್ನೆ ಎಲ್ಲ ಒಂದು ಸ್ವಲ್ಪ ಮೈಕಲ್ಲಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಮನೆ, ಬಿಗ್ ಬಾಸ್ ವಾಯ್ಸು ಆ್ಯಂಡ್ ಫೋನ್ ಇಲ್ಲದೆ ನಾವು ಅಲ್ಲಿ ಮಾತಾಡ್ಕೋತಾ ಇದ್ವಿ. ಅಂದರೆ ಎಷ್ಟು ಮಾತಾಡ್ತಿದ್ದೀವಿ ಇಲ್ಲಿ. ಇದೇ ನಾವಿಬ್ಬರೇ ಹೊರಗಡೆ ಇದ್ದಿದ್ರೆ ಇಬ್ಬರು ಕೈಲೂ ಫೋನ್ ಇರ್ತಿತ್ತು, ಮಾತಾಡ್ತಿರ್ಲಿಲ್ಲ. ಸೊ ಆ ಥರ ಮೂಮೆಂಟ್ಸ್ನೆಲ್ಲ ಆ್ಯಕ್ಚುಲಿ ಮಿಸ್ ಮಾಡ್ಕೋತೀನಿ ಇವಾಗ ಅನಿಸುತ್ತೆ. ಅದು ವಾಪಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಐ ವಿಲ್ ಮಿಸ್ ದ್ಯಾಟ್. ಓಕೆ, ಸೊ ಔಪಚಾರಿಕವಾಗಿ ಏನೆಲ್ಲ ಪ್ರಶ್ನೆ ಕೇಳಬೇಕು ಅದೆಲ್ಲ ಆಲ್ಮೋಸ್ಟ್ ಈಗ ಮುಗಿಸಿದ್ದಾರೆ. ನಾನು ಡೈರೆಕ್ಟಾಗಿ ಆ್ಯಕ್ಚುಲಿ ಜನರ ಮೈಂಡಲ್ಲಿರುವ ಪ್ರಶ್ನೆಗಳಿಗೆ
ಸಾಕಷ್ಟು ಜನ ಅಂದರೆ ಅಂದ್ಕೊಂಡಿದ್ದು ಓಕೆ ಆ ಒಂದು ಟಾಸ್ಕ್ ಬುಕ್ ಓದೋದಕ್ಕೆ ಆ್ಯಕ್ಚುಲಿ ಒಬ್ಬರು ಜನ ಇದ್ದರು ಬಿಗ್ ಬಾಸ್ ಮನೆಯಲ್ಲಿ, ಅದು ಸ್ಪಂದನ ಅವರು. ಸೊ ಈಗ ಟಾಸ್ಕ್ ಬುಕ್ನ ಓದೋದು ಯಾರು ಅನ್ನೋ ಥರ ಎಲ್ಲ ಕಮೆಂಟ್ಸ್ ಮಾಡಿದ್ದಾರೆ ಆ್ಯಕ್ಚುಲಿ ಹೊರಗಡೆ. ಏನು ಹೇಳ್ತಿರೋದಕ್ಕೆ? ಅದೇ ಮೊದಲನೇದು ನಾನು ಒಬ್ಬಳೇ ಓದ್ತಿದ್ದ ಅಂತ ನನಗೆ ಇವಾಗಲೇ ಗೊತ್ತಾಗ್ತಿದೆ. ಯಾಕಂದರೆ ಮನೇಲಿ ಅಶ್ವಿನಿ ಮ್ಯಾಮ್ ಸ್ಟಾರ್ಟಿಂಗ್ ಓದೋರು, ಬಟ್ ಆಮೇಲೆ ಅವ್ರ ಹೆಸರು ಕಳಿಸ್ತಿರ್ಲಿಲ್ಲ. ನನ್ನ ಹೆಸರು ಕಳಿಸೋರು, ಇಲ್ಲ ಕಾವ್ಯನ ಹೆಸರು ಕಳಿಸೋರು, ಇಲ್ಲ ಧ್ರುವ ಅಂತ ಕಳಿಸೋರು. ಬಟ್ ಅದು ಒಂದಕ್ಕೆ ನಾನು ಮನೇಲಿ ಇದ್ದೆ ಅನ್ನೋದನ್ನ ಐ ವಿಲ್ ನಾಟ್ ಟೇಕ್ ಇಟ್. ಯಾಕಂದರೆ ಅದೊಂದಕ್ಕೋಸ್ಕರ ಯಾರೋ ಕಂಟೆಸ್ಟೆಂಟ್ನ ಇಷ್ಟು ದಿನ ಉಳಿಸ್ಕೋತಾರೆ ಅಂದರೆ ಶೋ ಮಾಡೋರು ಕೂಡ ಉಳಿಸ್ಕೊಳ್ಳಲ್ಲ, ನೋಡೋರು ಕೂಡ ಅದೊಂದೇ ವಿಷಯಕ್ಕೆ ಉಳಿಸ್ಕೊಳ್ಳಲ್ಲ. ದಟ್ಸ್ ಆಲ್ ಇಸ್ ದ ಕ್ಲಾರಿಟಿ. ಓಕೆ, ಲಾಸ್ಟ್ ವೀಕ್ ಆ್ಯಕ್ಚುಲಿ ಸೂರಜ್ ಅವರು ಆಚೆ ಬರ್ತಾರೆ. ಸೊ ಬಟ್ ಜನಗಳೆಲ್ಲ ಅಂದ್ಕೊಂಡಿದ್ದು ಮನೆ ಮಗಳನ್ನು ಉಳಿಸೋದಕ್ಕೆ ಪಾಪ ಸೂರಜ್ ಚೆನ್ನಾಗಿ ಆಟ ಆಡ್ತಾ ಇದ್ರು, ಅವರನ್ನು ಆಚೆ ಕಳಿಸಿದ್ರು ಅಂತ. ಸೊ ಅದಕ್ಕೇನು ಹೇಳ್ತೀರಾ? ಆ ಥರ ಪರ್ಸ್ಪೆಕ್ಟಿವಲ್ಲಿ ನನಗೆ ಸ್ಟಾರ್ಟಿಂಗ್ಗೆ ಬೇರೆ ಯಾರೋ ಬರ್ತಾರೆ ಅಂತ ಅನಿಸಿತ್ತು. ಸುದಿಯಣ್ಣ ಬಂದರು ಅಥವಾ ಚಂದ್ರಣ್ಣ ಬಂದರು, ಆ ಥರ ನೋಡಕ್ಕೆ ಹೋದರೆ ಬೇರೆಯವ್ರು ಬರ್ತಾರೆ ಇವ್ರು ಬರಬೇಕು ಅಂತ. ಸೊ ಸೂರಜ್ನ ನಾನು ಉಳಿಸ್ಕೊಳ್ಳೋಕ್ಕೆ, ಬಿಕಾಸ್ ನಾನಂತ ನಾಟ್ ದ್ಯಾಟ್ಸ್ ದ ಬಿಗ್ ಆಫ್ ಅ ಸ್ಟಾರ್, ನಾನು ಉಳಿಸ್ಕೊಳಕ್ಕೆ ಯಾರನ್ನೋ ತೆಗಿಬೇಕು ಅಂತ. ಆ್ಯಂಡ್ ಶೋ ಮಾಡೋರು ಕೂಡ ಒಬ್ರನ್ನ ಉಳಿಸೋಕೆ ಇನ್ನೊಬ್ರನ್ನ ತೆಗಿತಾರೆ ಅನ್ನೋದನ್ನ ನಾನು ನಂಬಲ್ಲ. ಇವಾಗ ನಾನು ಈ ವಾರ ಬಂದಾಗಲೂ ನಂಗೆ ಎಷ್ಟೊಂದು ಜನ ಹೇಳಿದ್ರು ಧ್ರುವಂತ ಬರ್ತಿದೆ ಅಂತನೋ. ಐ ಡೋಂಟ್ ಥಿಂಕ್ ಜನರು ಹೆಂಗೆ ವೋಟ್ ಮಾಡಿರ್ತಾರೆ ಹಾಗೆ ತೆಗ್ದಿರ್ತಾರೆ. ಈ ವಾರ ನನ್ನೂ ತೆಗ್ದಿರೋದು ಕೂಡ ಅದ್ರ ಮೇಲೆ ಹೋಗಿರುತ್ತೆ ಅನ್ಸುತ್ತೆ. ಅವರು ನನ್ನನ್ನು ಉಳ್ಸೋಕ್ಕೆ ಬೇರೆ ಯಾರನ್ನೋ ತೆಗಿಯೋ ಅಂತ ಶೋ ಮಾಡಿ 100 ಸೀಸನ್ ಅಂತೂ ಬಿಗ್ ಬಾಸ್ ಬಂದಿಲ್ಲ ಅಂತ ಅನ್ಸುತ್ತೆ. ಓಕೆ, ಇನ್ನು ಶಾಕಿಂಗ್ ಆ್ಯಕ್ಚುಲಿ ರಿಯಾಕ್ಷನ್ಸ್ ಲೈಕ್ ಅಂದರೆ ಎಲಿಮಿನೇಟ್ ಆಗಿ ಬಂದಂತಹ ಕಂಟೆಸ್ಟೆಂಟ್ಸ್ಗಳಲ್ಲಿ ಅಂತಂದರೆ ಮಾಳು ಅಣ್ಣ ಅವರು. ಅಂದರೆ ಹಿ ವಾಸ್ ಲೈಕ್ ವೆರಿ ಫ್ಯೂರಿಯಸ್, ನಾನೇ ಗೆಲ್ಲಬೇಕಿತ್ತು, ಅದು ಹೆಂಗೆ ಬಂದೆ ನಾನು ಆಚೆಗೆ, ಆ ಥರದ್ದೆಲ್ಲ ಸಿಕ್ಕಾಬಟ್ಟೆ ಅವರು ಫ್ಯೂರಿಯಸ್ ಆಗಿದ್ದು ಹೊರಗೆ ಬಂದಮೇಲೆ. ನನಗೆ ಅಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ, ನಿಮಗೆ ಅಟ್ಲೀಸ್ಟ್ ಈಗ ನೀವು ಆಚೆ ಬಂದಿದ್ದೀರಾ, ಬೇರೆಯವ್ರ ಹೆಸರು ಹೇಳಿ ಯಾರು ಗೆಲ್ತಾರೆ ಅಂದರೆ ಇಲ್ಲ ನಾನೇ ಗೆಲ್ಲಬೇಕಾಗಿತ್ತು ಅಂತಾರೆ. ಆ ಥರ ಅವ್ರು ಇದು ಮಾಡಿದರು. ಪ್ಲಸ್ ಸ್ಪಂದನ ಅವ್ರಿಗಿಂತ ನಂಗೆ ಚೆನ್ನಾಗಿತ್ತು ರೀ ಫಾಲೋವರ್ಸು, ಅದು ಹೆಂಗೆ ಅವ್ರಿಗಿಂತ ಚೆನ್ನಾಗಿ ಆಟ ಆಡಿದ್ರಿ ಅಂತೆಲ್ಲ ಹೇಳಿದ್ರು ಅವರು. ಏನು ಅನಿಸುತ್ತೆ ಅವ್ರದ್ದು ರಿಯಾಕ್ಷನ್ ಬಗ್ಗೆ? ಅಂದರೆ ನಂಗೆ ಅವ್ರ ರಿಯಾಕ್ಷನ್ನು ಹಾನೆಸ್ಟ್ಲಿ ಅವ್ರು ಅಷ್ಟು ಕಾನ್ಫಿಡೆಂಟ್, ಅವ್ರಿಗೆ ಫಾಲೋವರ್ಸ್ ಇದ್ದಾರೆ. ನನಗೆ ಫಸ್ಟ್ ವೀಕೆ ಅವರು ಹೇಳ್ತಾ ಇದ್ರು ಇದ್ದಾರೆ. ಆಮೇಲೆ ಸುಮ್ಮನೆ ಬಿಲ್ಡಪ್ ಕೊಡೋಕ್ಕೆ ಹೇಳೋ ಅಂಥ ವ್ಯಕ್ತಿತ್ವ ಅವ್ರದ್ದು ಅಲ್ವೇ ಅಲ್ಲ, ಅವ್ರು ಜೆನ್ಯೂನ್ ಆಗೇ ಹೇಳ್ತಾರೆ ಏನೇ ಇದ್ರು. ಸೊ ಆ ಕಾನ್ಫಿಡೆನ್ಸಲ್ಲಿ ಏನು ಹೇಳಿದ್ದಾರೆ ಇವಾಗ ನಾನು ಹಾನೆಸ್ಟ್ಲಿ ನೋಡಿಲ್ಲ, ಬಟ್ ಆ ಕಾನ್ಫಿಡೆನ್ಸಲ್ಲಿ ಮನೆ ಒಳಗಡೆನೇ ಇದೇ ಮಾತು ಹೇಳಿದರೆ 100% ಅವ್ರು ಟಾಪ್ 5 ಇರ್ತಿದ್ರು. ಓಕೆ, ಪರ್ಟಿಕ್ಯುಲರ್ಲಿ ಅಂದರೆ ಆ ಮನೆ ಮಗಳು ವಿಷಯ ಯಾಕೆ ಕೆಲವರಿಗೆ ಅನಿಸಿದೆ ಹೊರಗಡೆ ಅಂತಂದರೆ, ಅಲ್ಲೊಂದು 3 ವೀಕ್ಸ್ 4 ವೀಕ್ಸ್ ಗೆಸ್ಟ್ಗಳು ಬಂದಾಗ ಸ್ವಲ್ಪ ಅಲ್ಲಿ ಎಲಿಮಿನೇಷನ್ಸ್ ಆಗಲ್ಲ. ಫಸ್ಟ್ ಏನೋ ಅಭಿ ಅವರು ಹೋಗ್ತಾರೆ, ನೀವು ಇಬ್ಬರು ಕ್ಯಾಪ್ಟನ್ ಆದಾಗ, ಅದಾದಮೇಲೆ 3 ವಾರ ಎಲಿಮಿನೇಷನ್ ಆಗಲ್ಲ, ಬಟ್ ನೀವು ನಾಮಿನೇಟ್ ಆಗಿರ್ತೀರ ಆ ಟೈಮಲ್ಲಿ. ಸೊ ಬೇಕು ಅಂತಲೇ ಅಂದರೆ ಮಾಡಿದ್ರೆ ಅಂದರೆ ಜನಗಳಿಗೆ ಗೊತ್ತಲ್ಲ, ಎಲ್ಲ ಥರನೂ ಮಾತಾಡ್ತಾರೆ. ಸೊ ಅಲ್ಲಿ ಅಂದರೆ ಮೆಜಾರಿಟಿ ಅಂದರೆ 6 ವೀಕ್ಸ್ ಬ್ಯಾಕೆ ಬರಬೇಕಿತ್ತು ಅಂತೆಲ್ಲ ಹೇಳೋರು ಇದ್ದಾರೆ. ಫೈನಲಿ ಅಂತ ಹೇಳಿದವರು ಇದ್ದಾರೆ ಆ್ಯಕ್ಚುಲಿ ಆಚೆ ಬಂದಮೇಲೆ. ನಿಮಗೆ ನಿಮ್ಮ ಪ್ರಕಾರ ಯಾಕೆ ಇವಾಗ ಆಚೆ ಬಂದಿದ್ದೀರಾ ಅಂತ ಅನಿಸುತ್ತೆ? ಪ್ಲಸ್ ಅವ್ರದ್ದು ರಿಯಾಕ್ಷನ್ಸ್ ಬಗ್ಗೆ ಜನಗಳು ಕೆಲವರು ಏನೆಲ್ಲ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅವ್ರು ಯಾಕೆ ಹಂಗೆ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ? ಅಂದರೆ ನನಗೆ ಅಂದರೆ ನಾವು ಒಳಗಡೆ ಕೂತ್ಕೊಂಡು ಜಡ್ಜ್ ಮಾಡಬೇಕಾದ್ರೆ ಈ ವಾರ ಪರ್ಟಿಕ್ಯುಲರ್ಲಿ ನಾನು ಎಫರ್ಟ್ ಹಾಕ್ತೀನಿ. ರಾಶಿಕಾನು ತುಂಬ ಚೆನ್ನಾಗಿ ಆಡ್ತಾಳೆ. ನನಗೂ ಅವಳಿಗೂ ಟಾಸ್ಕ್ ಬಿದ್ದಾಗ್ಲೂ ಐ ಫೆಲ್ಟ್ ಅವಳೇನಾದ್ರು ಆ ಟಾಸ್ಕು ಆಡಿ ಅಥವಾ ಪ್ರೀವಿಯಸ್ ಸ್ಪಾಂಜ್ ಟಾಸ್ಕಲ್ಲೂ ಅವಳೇನಾದ್ರು ಸೋತಿ ಕ್ಯಾಪ್ಟನ್ಸಿ ಒಟ್ಟಕ್ಕೆ ಹೋಗಿಲ್ಲ ಅಂದಿದ್ರೆ ಐ ಥಿಂಕ್ ಈ ವಾರ ಅವಳು ಹೊರಗಡೆ ಬರ್ತಿಲ್ಲ ಅನ್ಸುತ್ತೆ. ಅವಳ ಪರ್ಫಾರ್ಮೆನ್ಸ್ ಕೂಡ ಈ ವಾರ ಸೂರಜ್ ಹೋದ್ಮೇಲೆ ಶಿ ಟ್ರೈ ಟು ಮಿಂಗಲ್ ಎಲ್ಲರ ಜೊತೆನೂ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟಾಸ್ಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಶಿ ಡಿಡ್ ಬೆಟರ್ ದ್ಯಾನ್ ಮೀ. ನನ್ನ ಅನಾಲಿಸಿಸ್ ಒಳಗಡೆಯಿಂದ, ನನ್ನ ಅನಾಲಿಸಿಸ್ ಪ್ರಕಾರ. ಇಲ್ಲಾಂದ್ರೆ ಇಫ್ ನಾಟ್ ಫಾರ್ ದ್ಯಾಟ್ ಅವಳು ಹೊರಗೆ ಬರ್ತಿದ್ಲು, ನಾನು ಇರ್ತಿದ್ದೆ ಅಂತ ಇರ್ತಿದ್ರಿ. ಬಟ್ ಈಗ ಜನಗಳು ಆ ಥರ ಲೈಕ್ 6 ವೀಕ್ಸ್ ಬ್ಯಾಕೆ ಆಗಬೇಕಾಗಿತ್ತು, ಈಗ ಬಂದಿದ್ದಾರೆ ಫೈನಲಿ ಅಂತ ಅಂದ್ಕೊಳ್ತಿದಾರಲ್ಲ, ಯಾಕೆ ಆ ಥರ ಅಂದ್ಕೊಳ್ಳೋದು? ಅಂದರೆ ಮಧ್ಯ ನೋ ಎಲಿಮಿನೇಷನ್ ನಾಮಿನೇಟ್ ಆಗಿರೋದಕ್ಕಂತೂ ಮಾಡಲ್ಲ. ಯಾಕಂದರೆ ಶೋ ಪ್ಯಾಟರ್ನ್ ಏನಿರುತ್ತೆ, ಅವ್ರು ಯಾರೋ ಇಬ್ಬರನ್ನ ಕಳಿಸಿರ್ತಾರೆ, ಇಬ್ಬರನ್ನ ಸೀಕ್ರೆಟ್ ರೂಮ್ ಹಾಕಬೇಕು ಅಂತಿರ್ತಾರೆ. ಸೊ ಆಲ್ ದ್ಯಾಟ್ ವೀಕ್ ನಾನು ನಾಮಿನೇಟ್ ಆಗಿದ್ರೂ ಐ ಡೋಂಟ್ ನೋ, ನನಗೋಸ್ಕರ ನೋ ಎಲಿಮಿನೇಷನ್ ಅಂತೂ ಮಾಡಲ್ಲ. ಶೋ ಪ್ಯಾಟರ್ನ್ ಇದ್ದಿದ್ದೆ ಹಂಗೆ, ಅದು ಎಲ್ಲರೂ ನೋಡಿದ್ದಾರೆ ಕೂಡ. ಆ್ಯಂಡ್ 6 ವೀಕ್ಸ್ ಮುಂಚೆನೇ ಅದೇ ನಾನು ಫಸ್ಟೇ ಹೇಳ್ದಂಗೆ ನನಗೂ ಎಕ್ಸ್ಪೆಕ್ಟೆಡ್ ಲಿಸ್ಟಲ್ಲಿ ಫಿನಾಲಿಸ್ಟಲ್ಲಿ ಯಾರ್ಯಾರೋ ಇದ್ರು. ಬಟ್ ಎವ್ರಿ ವೀಕ್ ಆ ಡೈನಮಿಕ್ಸ್, ಮನೆ ಡೈನಮಿಕ್ಸು ಚೇಂಜ್ ಆಗುತ್ತೆ. ಆ್ಯಂಡ್ ಯಾವುದೋ ಒಂದು ಇನ್ಸ್ಟೆನ್ಸಲ್ಲಿ ಜನಕ್ಕೆ ಇಷ್ಟ ಆಗಿರ್ತೀವಿ. ನನ್ನ ಪ್ರಕಾರ ನಾನು ಇಷ್ಟು ವಾರ ಇದ್ದಿದ್ದು ಕೂಡ ನಾನು ಏನು ಕಾರಣಗಳು ಕೊಡ್ತಿದ್ದೆ ಅದರಿಂದನೇ. ಯಾಕಂದರೆ ನಾನು ಏನು ಹಿಂದೆ ಅಂತೂ ಸುಮ್ಮನೆ ಲೂಸ್ ಟಾಕ್ಸ್ ಮಾಡೋದು,
ಅದು ನಾನು ಯಾವತ್ತೂ ಮಾಡಿಲ್ಲ ಅದು. ಐ ಡೋಂಟ್ ನೋ. ಆಮೇಲೆ ನಾನು ಏನೇ ಹಿಂದೆ ಮಾತಾಡಿದ್ರು ಐ ವುಡ್ ಮೇಕ್ ಶ್ಯೂರ್, ಯಾಕಂದರೆ ಕುತ್ಕೊಂಡಾಗ ಒಪಿನಿಯನ್ ಶೇರ್ ಮಾಡ್ಕೋತಾ ಇದ್ವಿ. ಆ ಒಪಿನಿಯನ್ ಹಿಂದೆ ಮಾತಾಡಿರೋದು ಮುಂದೆನೂ ತಲುಪಿಸ್ಬೇಕು ಅನ್ನೋದು ನನ್ನ ಕಾನ್ಸ್ಟೆಂಟಾಗಿ ಒಂದು ತಲೆಯಲ್ಲಿತ್ತು. ಯಾಕಂದರೆ ನಾನು ಹಿಂದೆ ಮಾತಾಡ್ಕೊಂಡೆ ನಾನು ಮುಂದೆ ಹೇಳಿಲ್ಲ ಅನ್ನೋ ಥರ ಆಗಬಾರ್ದು ಅಂತ. ನಾನು ಹಿಂದೆ ಏನು ಒಪಿನಿಯನ್ ಇತ್ತು ಅದನ್ನು ಅವ್ರ ಮುಂದೆ ಹೇಳ್ತಿದ್ದೆ. ಇಫ್ ನಾಟ್ ವೀಕೆಂಡಲ್ಲಿ ನಾನು ಕೈ ಎತ್ಬಿಟ್ಟೆ ಹೇಳ್ತಾ ಇದ್ದೆ. ನನಗೆ ಅದು ಮೋಸ್ಟ್ ಆಗಿರೋದು ಸೂರಜ್ ರಾಶಿಕಾ ಕೇಸಲ್ಲಿ. ಬಿಕಾಸ್ ಅವ್ರ ಮೇಲೆ ನಂಗೆ ಏನು ಒಪಿನಿಯನ್ ನಾವು ಡಿಸ್ಕಸ್ ಮಾಡ್ತಿದ್ವಿ ಅದನ್ನು ಇಡೀ ಮನೆ ಮುಂದೆ ಸುದೀಪ್ ಸರ್ ಮುಂದೆ ನಾನು ಹೇಳ್ತಿದ್ದೆ. ಸೊ ದಟ್ ಈಸ್ ದ ರೀಸನ್. ಯಾಕೆಂದರೆ ಹಿಂದೆ ಏನೋ ಕುತ್ಕೊಂಡು ಮಾತಾಡೋದು, ಗಾಸಿಪ್ ಮಾಡಿ ಒಂಥರ ಐ ವಾಸ್ ನಾಟ್ ದ್ಯಾಟ್ ಥ್ರೂ ಔಟ್. ಅದಕ್ಕೆ ನಾನು 6 weeks ಮುಂಚೆ ಬಂದಿಲ್ಲ, ಇವಾಗ ಬಂದಿದ್ದೀನಿ ಅಂತ ಅನ್ಸುತ್ತೆ. ಕರೆಕ್ಟ್. ಅದೇ ಇದೇ ರಾಶಿಕಾ ಅವ್ರಿಗೆ ಆ್ಯಕ್ಚುಲಿ ನಿಮ್ಮನ್ನ ಮತ್ತೆ ಕಾವ್ಯ ಅವ್ರನ್ನ ಕಂಡ್ರೆ ಅಂದರೆ ಇವ್ರು ಹೆಂಗೆ ಉಳ್ಕೋತಾ ಇದ್ದಾರೆ ತುಂಬ ಸಲ ಮಾತಾಡಿದ್ದಾರೆ. ಅವ್ರು ಏನೂ ಮಾಡ್ತಾ ಇಲ್ಲ, ಹೆಂಗೆ ಉಳ್ಕೋತಾ ಇದ್ದಾರೆ, ಅವ್ರು ಸುಮ್ಮನೆ ಓಡಾಡ್ತಾ ಇರ್ತಾರೆ, ಹೆಂಗೆ ಉಳ್ಕೋತಿದ್ದಾರೆ ಅಂತ. ಯಾಕಷ್ಟು ಅವರು ನಿಮ್ಮನ್ನ ದ್ವೇಷ ಮಾಡ್ತಿದ್ರು ಅಂತ ನಿಮಗೆ ಅನ್ಸುತ್ತೆ? ಐ ಥಿಂಕ್ ನಾವೇ ಕಂಟೆಂಪ್ರರೀಸ್ ಅಲ್ವಾ, ಅಂದರೆ ಗರ್ಲ್ಸ್ ಕಂಟೆಂಪ್ರರೀಸ್ ಅದೊಂದು ಇರುತ್ತೆ, ಅದು ಅದಕ್ಕೆ ಇರ್ಬೋದು ಒಂದು. ಆ್ಯಂಡ್ ಅಫ್ಕೋರ್ಸ್ ಅವಳು ಸ್ಟ್ರೆಂತ್ ವೈಸು ಟಾಸ್ಕಲ್ಲಿ ನಮ್ಮಿಬ್ಬರಿಗಿಂತ ಚೆನ್ನಾಗಿದ್ದಾಳೆ. ಅವಳೇ ಹೇಳ್ತಿದ್ಲು ನಾನು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿಕೊಂಡೇ ಬಂದಿದ್ದೀನಿ ಅಂತ. ಸೊ ಸ್ಟ್ರೆಂತ್ ವೈಸ್ ಇಫ್ ನಾಟ್ ಅವಳು ಒಂದು ಕಡೆ ಸ್ಟಕ್ ಆಗಿ ಇಲ್ಲ ಅಂದರೆ ಅವಳು ಸ್ಟ್ರಾಂಗ್ ಆಗೇ ಇರ್ತಿದ್ಲು ಅನ್ಸುತ್ತೆ. ಅವಳು ಎಲ್ಲೂ ಅವಳು ಒಪಿನಿಯನ್ಸ್ ಹೇಳುವಾಗ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಟಾಸ್ಕ್ ಬಿಟ್ಟು ಇವಾಗ ಈ ಡೆವಿಲ್ ವೀಕ್ ಅಂತ ಒಂದು ಬಂತು, ಅಥವಾ ಕಾಲೇಜ್ ವೀಕ್ ಅಂತ ಬಂತು, ಕಾನ್ಸೆಪ್ಟ್ ಟಾಸ್ಕ್ಗಳು ವಿಲನ್ ವೀಕ್ ಅಂತ ಬಂತು. ಸೊ ಆ ಥರ ಎಲ್ಲ ಇದ್ದಾಗ ಅವಳು ಎಲ್ಲೂ ಕಾಣಿಸ್ಲೇ ಇಲ್ಲ. ಇಫ್ ನಾಟ್ ಟಾಸ್ಕ್ ಇಲ್ಲ ಅಂದರೆ ಅದೊಂದು ಅವಳಿಗೆ ಡ್ರಾಬ್ಯಾಕ್ ಆಯಿತು ಅನಿಸುತ್ತೆ. ಇಲ್ಲ ಅಂದರೆ 100% ಅವಳು ಎಲ್ಲರ ಜೊತೆನೂ ಮಿಂಗಲ್ ಆಗೋಕ್ಕೆ ಅಥವಾ ಒಪಿನಿಯನ್ಸ್ ಹೇಳೋಕ್ಕೆ ಹಿಂದೆ ಮುಂದೆ ನೋಡಿರ್ಲಿಲ್ಲ. ಒಬ್ಬೊಬ್ಬರ ಹತ್ರ ಮಾತ್ರ ಹೇಳ್ತಾ ಇದ್ರು. ಅದು ವೇದಿಕೆ ಬಂದಾಗಲೂ ಅವಳು ಅಷ್ಟು ಹೇಳ್ತಿರ್ಲಿಲ್ಲ. ಸೊ ನಿಮಗೂ ಗೊತ್ತಾಗ್ತಿರ್ಲಿಲ್ಲ ಸೊ ಅವ್ರು ಯಾಕೆ ನಮ್ಮ ದ್ವೇಷ ಮಾಡ್ತಿದಾರಾ ಇಲ್ವ ಅಂತ ಏನೂ ಗೊತ್ತಿಲ್ಲ. ಇಲ್ಲ, ನನ್ನ ಜೊತೆ ನನಗೆ ಗೊತ್ತಾಗಿತ್ತು. ಅಂದರೆ ನಾನು ಫಸ್ಟ್ ವೀಕ್ಸ್ ರಾಶಿಕನ್ ಜೊತೆನೇ ಕ್ಲೋಸ್ ಇರ್ತೀನಿ. ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಆದಮೇಲೆ ನಾನು ಅವಳಿಗೆ ಏನೋ ಹೇಳಿರ್ತೀನಿ, ಅಂದರೆ ನೀನೇ ಜಾಸ್ತಿ ಮಾತಾಡ್ಸ್ತಿದ್ಯಾ ಅನ್ಸುತ್ತೆ ಅಂತ. ಅವಳು ಅದನ್ನ ತುಂಬ ಕ್ಯಾರಿ ಮಾಡಿ ನನ್ನ ಹತ್ರ ಮಾತು ಬಿಡೋದು, ಅಥವಾ ಆಮೇಲೆ ಕಾನ್ಸ್ಟೆಂಟಾಗಿ ಜಗಳ ಆಗೋದು ನಮಗೆ. ಅದನ್ನ ಲೇಟರ್ ಅವಳು ಕ್ಯಾಪ್ಟನ್ಸಿ ಬಂದಾಗ ಹೇಳ್ತಾಳೆ ನನಗೆ. ಸೊ ಅದು ಕ್ಯಾರಿ ಓವರ್ ಆಯಿತು ಅಂತ. ಓಕೆ. ಇದ್ರ ಮಧ್ಯದಲ್ಲಿ ಆ್ಯಕ್ಚುಲಿ ರಿಷಾ ಅವರು ಸ್ವಲ್ಪ ನಿಮ್ಮ ಮೇಲೆ ಕಾವ್ಯ ಅವ್ರ ಮೇಲೆ ಬೇಜಾರು ಮಾಡ್ಕೋತಾರೆ. ಅವ್ರು ಇರೋದ್ರಿಂದ ನನಗೆ ಲೈಕ್ ಅಭಿ ಜೊತೆಗೆ ಬೆರೆಯೋಕ್ಕಾಗ್ತಾ ಇಲ್ಲ, ಧನುಷ್ ಜೊತೆ ಫ್ರೆಂಡ್ಲಿಯಾಗಿ ಮೂವ್ ಮಾಡೋಕ್ಕಾಗ್ತಿಲ್ಲ ಆ ಥರದ್ದೆಲ್ಲ ಅಂತ. ಅದಕ್ಕೆ ಏನು ಹೇಳ್ತೀರಾ ರಿಷಾ ಅವರ ಓವರಾಲ್ ಆಟದ ಬಗ್ಗೆ? ರಿಷಾ ನಾನು ಅವಳಿಗೆ ಮನೇಲೂ ಹೇಳಿದ್ದೀನಿ ಅದೇ ಒಪಿನಿಯನ್ ದ್ಯಾಟ್ ಅವಳು ಫಸ್ಟ್ ಫ್ಯೂ ವೀಕ್ಸಿಗೆ ಒಂಥರ ಶಿ ವಾಸ್ ಪ್ರಿಪೇರ್ಡ್, ಫಸ್ಟ್ ವೀಕಿಗೆ ಎಸ್ಪೆಷಲಿ. ಅದಾದಮೇಲೆ ಏನು ಮಾಡಬೇಕು ಗೊತ್ತಾಗ್ಲಿಲ್ವೋ, ಅಥವಾ ಅವಳು ಅಂದ್ಕೊಂಡಿದ್ದ ಥರ ಹೋಗ್ಲಿಲ್ವೋ, ಆ ಥರ ಏನೋ ಆಗೋಯ್ತು. ಬಟ್ ಅವಳು ಬಂದಿದ್ದ ದಿನ ವಿ ಆಲ್ ಥಾಟ್ ಓಕೆ ಯಾರೋ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇವರು ಅಂತಲೇ ಫೀಲ್ ಮಾಡಿದ್ದು. ಬಟ್ ಶಿ ವಾಸ್ ಪ್ರಿಪೇರ್ಡ್ ಫಾರ್ 1 day 2 day ಅಷ್ಟೇ ಆ ಥರ ಅನಿಸಿದ್ಲು ಅವಳು. ಆಮೇಲೆ ಅವಳು ತುಂಬ ನಿಮ್ಮನ್ನಂದ್ರೆ ನೀವು ನಿಮ್ಮ ಥರ ಇಲ್ಲ ಅಂತ ತುಂಬ ಹೇಳ್ತಾ ಇದ್ರು. ಇಲ್ಲ ಅವ್ರು ಬೇರೆ ಥರನೇ ಇದ್ದಾರೆ, ಇಲ್ಲೇನೋ ಬೇರೆ ಥರ ಪೋರ್ಟ್ರೇ ಮಾಡ್ತಿದ್ದಾರೆ ಅಂತ. ನಮಗೂ ಅರ್ಥ ಆಗ್ತಿರ್ಲಿಲ್ಲ ಏನು ಅಂದ್ರೆ ಬೇರೆ ಥರ ಹೆಂಗಿದ್ರು ಹಾಗಾದ್ರೆ ಹೊರಗಡೆ ಸ್ಪಂದನ. ನಾನು ಅದನ್ನೇ ಕೇಳ್ತಾ ಇರ್ತೀನಿ ಅವಳಿಗೆ, ಮತ್ತು ಬೇರೆ ಥರ ಅಂದರೆ ಯಾವ ಥರ ಇದ್ದೆ ಅಟ್ಲೀಸ್ಟ್ ಯು ಟೆಲ್ ಮಿ ದ್ಯಾಟ್ ಅಂತ. ಬಟ್ ಫೈನಲಿ ನಂಗೆ ಈ ವಾರ ರಾಶಿಕಾ ನಂಗೆ ಉತ್ತಮ ಕೊಡ್ತಾಳೆ. ಆವಾಗಲೂ ಅಷ್ಟೇ ಒಂಥರ ಆ ಹೇಟ್ರೆಡ್ ಇತ್ತು. ಇಷ್ಟು ವೀಕ್ಸ್ ನನ್ನ ಕಾನ್ಸ್ಟೆಂಟಾಗಿ ನಾಮಿನೇಟ್ ಮಾಡ್ತಿದ್ಲು. ಅವಳ ಕಣ್ಣಲ್ಲಿ ಐ ಥಿಂಕ್ ಅದು ಅಲ್ಲ ನಾನು ಅಂತ ಅವಳಿಗೆ ಅರ್ಥ ಆಯ್ತಲ್ಲ, ಅದು ನನಗೂ ಖುಷಿ ಆಗುತ್ತೆ. ಸೊ ವಾಟ್ ಐ ವಾಸ್ ಅವತ್ತು, ನೀವು ಮುಖವಾಡ ಅಂದರು ಅಂದಿಲ್ಲ ಅಂದರು, ಐ ಆಮ್ ಸಾರಿ, ಐ ಕಾಂಟ್ ಡೂ ಎನಿಥಿಂಗ್ ಅಬೌಟ್ ಇಟ್ ಅಂತ. ಅದು ಏನೋ ಚೇಂಜ್ ಮಾಡ್ಕೋಬೇಕಾ. ನಾನು ತುಂಬ ಸಲ ಅದು ಹೇಳಿದಾಗ ನಮಗೆ ಅನಿಸುತ್ತೆ, ಹೌದಾ ನಾವು ಮುಖವಾಡ ಥರ ಅನಿಸ್ತಿದೀವ, ಏನಾದ್ರು ಬೇರೆ ಮಾಡಬೇಕಿತ್ತ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಥಾಟ್ ಕ್ರಾಸ್ ಆಗುತ್ತೆ. ಬಟ್ ಶೋಗೋಸ್ಕರ ಏನೋ ಎಕ್ಸ್ಟ್ರಾ ಮಾಡಬೇಕು ಅಂತ ನನಗೆ, ಅಂದರೆ ಡ್ರಾಮಾ ಕ್ರಿಯೇಟ್ ಮಾಡ್ಕೋಬೇಕು ಅನಿಸ್ದಾಗ ಹಾನೆಸ್ಟ್ಲಿ ಆ ಥರದ್ದು ಮಾಡಬೇಕು ಅಂತ ಥಾಟ್ ಪಾಸ್ ಆಗಿದೆ. ಬಟ್ ಯಾವ ಥರ ಟ್ರ್ಯಾಕ್ ಅಂದರೆ ಇವಾಗ ನಾವು ನೋಡ್ತಿದ್ವಲ್ಲ ಒಳಗಡೆ, ಓಕೆ ಎಲ್ಲರದು ಇವಾಗ ನನ್ನ ಮೇಲೆ ಹೆಂಗೆ ಒಂದು ಗೆಸ್ ಇತ್ತು, ಇವ್ರು ಏನಕ್ಕೆ ಸೇವ್ ಆಗ್ತಿದ್ದಾರೆ ಇದಕ್ಕೆ ಅದಕ್ಕೆ ಅಂತ. ನನಗೂ ಬೇರೆಯವ್ರ ಮೇಲೆ ಇದಕ್ಕೆ ಅದಕ್ಕೆ ಅವ್ರಿಗೆ ಟ್ರ್ಯಾಕ್ ಇದ್ದಾರೆ, ಅದಕ್ಕೆ ಅವರಿಬ್ಬರು ಇದ್ದಾರೆ, ಅಥವಾ ಏನೋ ಇಷ್ಟು ಸುಮ್ಮನೆ ವಿಷಯಗಳೇ ಇಲ್ಲದೆ ಜಗಳ ಮಾಡ್ತಿದ್ದಾರೆ ಅದಕ್ಕಿದ್ದಾರೆ ಅಂತ ಒಂದು ಅನಾಲಿಸಿಸ್ ಮಾಡ್ಬೇಕಾದ್ರೆ ಅದು ಥಾಟ್ ಪಾಸ್ ಆಗಿದ್ದು ಉಂಟು. ಬಟ್ ದೆನ್ ಐಮ್ ಲೈಕ್ ನೋ, ದಟ್ಸ್ ನಾಟ್ ಮೀ.
ಓಕೆ. ಇಟ್ಸ್ ಓಕೆ, ಎಷ್ಟು ದಿನಕ್ಕೆ ಹೋಗ್ತೀನಿ ಅಷ್ಟು ದಿನಕ್ಕೆ ಹೋಗ್ತೀನಿ, ಬಟ್ ನಾನು ಹಾನೆಸ್ಟಾಗಿ ನಾನು ಆಟ ಹಿಂದೆ ಅಷ್ಟೇ ಆಡ್ತೀನಿ. ಓಕೆ. ಬಟ್ ಅಂದರೆ ಎವ್ರಿಥಿಂಗ್ ಸೆಡ್ ಆ್ಯಂಡ್ ಡನ್ ಅಂದರೆ ಮನೆ ಒಳಗಡೆ ಇದ್ದವರು ಕೆಲವರು ನಿಮ್ಮ ಮೇಲೆ ಅಂದರೆ ದ್ವೇಷ ಕಾರ್ತಾ ಇದ್ರು, ಪ್ಲಸ್ ಇವ್ರೇನು ಮಾಡ್ತಾ ಇಲ್ಲ ಹೋಗಲಿ ಅಂತ ಅವ್ರ ಕಡೆಯಿಂದ ಬೇರೆ ಕಡೆಯಿಂದ ಬರ್ತಾ ಇತ್ತು. ಮತ್ತು ಕೆಲವು ಈಗ ಹೊರಗಡೆ ಜನಗಳು ಕೂಡ ಕೆಲವೊಂದಷ್ಟು ಜನ ಥಿಂಕ್ ಮಾಡ್ತಾರೆ ಅವ್ರೇನು ಮಾಡ್ತಿರ್ಲಿಲ್ಲ, ಬಂದಿದ್ದು ಒಳ್ಳೇದಾಯಿತು ಅಂತ. ಬಟ್ ನಿಮ್ಮ ಆಟದಲ್ಲಿ ತುಂಬಾ ಪಾಸಿಟಿವಿಟಿ ಇದ್ದಿದ್ದಂತೂ ಸತ್ಯ. ಇಡೀ ಇಷ್ಟು 99 ಡೇಸಲ್ಲಿ ತುಂಬ ಪಾಸಿಟಿವಿಟಿ ಇತ್ತು. ಪ್ಲಸ್ ಪಾಯಿಂಟ್ಸ್ನ ತುಂಬ ಚೆನ್ನಾಗಿ ನೀವು ಅಂದರೆ ಕರೆಕ್ಟಾಗಿ ಕಟ್ ಆ್ಯಂಡ್ ರೈಟಾಗಿ ಹೇಳ್ತಾ ಇದ್ರಿ. ಮತ್ತು ಗಿಲ್ಲಿಯವರ ವಿಷಯದಲ್ಲೂ ಕೂಡ ಎಲ್ಲೂ ಲೈಕ್ ಅಂದರೆ ಅಂಟಿಲ್ ಕೊನೆ ತನಕ ನೀವು ಅವ್ರನ್ನ ನಾಮಿನೇಟ್ ಮಾಡಿದಾಗಲಿ ಅಥವಾ ಕಳಪೆ ಕೊಟ್ಟಿದ್ದಾಗಲಿ ಇಲ್ವೇ ಇಲ್ಲ. ಕಳಪೆ ಒಂದ್ಸಲ ಕೊಟ್ಟರೆ ಅನ್ಸುತ್ತೆ. ಬಟ್ ಅಂದರೆ ನಾಮಿನೇಟ್ ಅಂತೂ ಇದುವರೆಗೂ ಮಾಡಲಿಲ್ಲ. ಅಂದ್ರೆ ಅದೊಂದು ಫ್ರೆಂಡ್ಶಿಪ್ನ ನೀವು ಉಳಿಸ್ಕೊಂಡ್ರಿ ಅನ್ನೋ ಖುಷಿ ಗಿಲ್ಲಿ ಫ್ಯಾನ್ಸಿಗಿದೆ ಆ್ಯಕ್ಚುಲಿ. ಅಂದರೆ ನಮ್ಮ ಗಿಲ್ಲಿ ಅಣ್ಣನ ಇವ್ರು ಕಳ್ಳಪಟ್ಟಿ ಮಾತ್ರ ಇಲ್ಲಿ ತನಕ ನಾಮಿನೇಟ್ ಮಾಡಲಿಲ್ಲ ಅಂತ ಅದೆಲ್ಲ ಇದೆ ಅವ್ರ ತಲೆಯಲ್ಲಿ. ಸೊ ಅಂದರೆ ಬಟ್ ಅಂದರೆ ಒಳ್ಳೆ ರೀತಿಯಲ್ಲಿ ಆ್ಯಕ್ಚುಲಿ ಆಡ್ಕೊಂಡು ಇಷ್ಟು ದಿನ ಬರ್ಬೋದು ಅಂತ ತೋರಿಸ್ಕೊಟ್ಟಿದ್ದೀರಾ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಅನಿಸುತ್ತೆ ನಿಮಗೆ? ಅದೇ, ಬಟ್ ಪ್ರೀವಿಯಸ್ ಒಂದು ಪಾಯಿಂಟಿಗೆ ಹೇಳ್ತೀನಿ ಅಂದರೆ ಅವ್ನು ನಾಮಿನೇಟ್ ಮಾಡಬಾರ್ದು ಅಂತ ನನಗೆ, ಗಿಲ್ಲಿ ಅವ್ನಿಗೇನೋ ಫ್ಯಾನ್ಸ್ ಇದ್ದಾರೆ, ಅದು ನಿಜವಾಗ್ಲೂ ಅದೆಲ್ಲ ಒಳಗಡೆ ಐಡಿಯಾ ಇರಲಿಲ್ಲ. ಬಟ್ ನಾನು ಯಾಕೆ ಅವ್ನ ನಾಮಿನೇಟ್ ಮಾಡಲ್ಲ, ಆಮೇಲೆ ಒಂದ್ಸಲಿ ಒಂದು ಚೂರಿ ಕೂಡ ತೆಗಿತೀನಿ. ಅವನಿಗೆ 4 ಚೂರಿ ಇರುತ್ತೆ, 2 ಚೂರಿ ತೆಗ್ಬಿಟ್ಟು ನಾನು ಅದಕ್ಕೆ ಕಾರಣ ಕೊಡ್ತೀನಿ. ಯಾಕಂದರೆ ನಂದ್ರಲ್ಲಿ ಆಲ್ರೆಡಿ 7 ಚೂರಿ ಇರುತ್ತೆ, ನಂಗೆ ಗೊತ್ತು ನಾನು 2 ತೆಗೆದ್ರು ನಾನು ನಾಮಿನೇಟ್ ಅಟ್ಲೀಸ್ಟ್ ಒಂದು 4 ಇದೆ. ಅಭಿ ಒಬ್ಬ ಇದ್ದ, 2 ತೆಗೆದ್ರೆ ಇನ್ನೆರಡು ಒಬ್ಬರು ತೆಗೆದ್ರೆ ಈ ವುಡ್ ಸೇವ್ ಅನ್ನೋದು ಆ ಪರ್ಸ್ಪೆಕ್ಟಿವಲ್ಲಿ ನಾನು ತೆಗಿತೀನಿ. ಅವಾಗ ಹೇಳ್ತೀನಿ ನಾನು ಮನೆ ಕೆಲಸ ಒಂದೇ ಒಂದು ಕಾರಣಕ್ಕೆ ಅವ್ನು ನಾಮಿನೇಟ್ ಆಗೋದು ನಂಗೆ ಇಷ್ಟ ಇಲ್ಲ ಅಂತ. ಸೊ ಅವನ ಕೇಸಲ್ಲಿ ಅವ್ನು ಅನಲೈಸ್ ಮಾಡ್ತಿದ್ದ ಸಿಚುಯೇಷನ್ಸ್ನಾಗಿರ್ಬೋದು, ಯಾವಾಗಲೂ ಅದು ನನ್ನ ತಪ್ಪು, ಇವನು ಇದಕ್ಕೋಸ್ಕರ ನಾಮಿನೇಟ್ ಮಾಡಬೇಕು ಅಂತ ಅನಿಸಿದ್ದಿಲ್ಲ. ಪ್ರಾಬಬ್ಲಿ ನಾನು ಈ ವಾರ ಇದ್ದಿದ್ರೆ ಅದು ಯೋಚನೆ ಬರ್ತಿತ್ತೇನೋ, ಅವ್ನು ನಾಮಿನೇಷನ್ ವೀಕೆಂಡಲ್ಲಿ ಚರ್ಚೆ ಆಗಿದ್ದ ವಿಷಯಗಳಿಂದ ಆಗಿರಲಿ ಅದು ಬರ್ತಿತ್ತೇನೋ. ಅಂದರೆ ಫ್ರೆಂಡು ಅಂದ ತಕ್ಷಣ ಅವ್ನ ನಾಮಿನೇಟ್ ಮಾಡಬಾರ್ದು. ಎಕ್ಸಾಕ್ಟ್ಲಿ ಅಲ್ಲ, ನೀವು ಏನು ರೀಸನ್ಸ್ ಕೊಡ್ತಿದ್ರಿ ಆ್ಯಕ್ಚುಲಿ, ನೀವೇ ಅದೇ ಅಂದರೆ ಬರೀ ಕೆಲಸ ಮಾತ್ರ ಅಲ್ಲ ಅಂತ ಅದೆಲ್ಲವೂ ಇಷ್ಟ ಆಯ್ತು, ಕರೆಕ್ಟ್ ಅಂತ ಅನಿಸಿದೆ ಆ್ಯಕ್ಚುಲಿ ಜನಗಳಿಗೆ ಹೊರಗಡೆ. ಅದಕ್ಕೆ ಅದು ಸರಿಯಾಗಿ ಮಾಡಿದ್ದಾರೆ ಅಂತಾನೆ ಅನಿಸಿರೋದು. ಇಲ್ಲಾಂದ್ರೆ ಫೇವರಿಸಮ್ ಅಥವಾ ಅವರಿಂದ ನಾನು ಇಲ್ಲ ಫೇವರಿಸಮ್ ಅಂತ ಅನಿಸಿಲ್ಲ. ಅಂದ್ರೆ ಕರೆಕ್ಟಾಗಿ ಅವ್ರ ಪಾಯಿಂಟ್ ಏನು ಇರಲಿಲ್ಲ ಅಲ್ಲಿ ಕೊಡೋದಕ್ಕೆ, ಅದಕ್ಕೋಸ್ಕರ ನಾಮಿನೇಟ್ ಮಾಡಿಲ್ಲ ಅಂತಾನೆ ಅನಿಸಿದೆ. ಮಾಡಿಲ್ಲ ಆ ಥರನೇ ಇತ್ತು. ಆ್ಯಂಡ್ ಅವ್ನು ಹಿ ನೋಸ್ ವಾಟ್ ಹಿ ಈಸ್ ಡೂಯಿಂಗ್. ಸೊ ಯಾ, ನಂದು ಗೇಮ್ ಅಂತ ಬಂದಾಗ ಅದೇ ಇವಾಗ ಒಂದು ಪಾಯಿಂಟಲ್ಲಿ ನಾನು ಧನುನು ನಾಮಿನೇಟ್ ಮಾಡ್ತೀನಿ. ಅದಕ್ಕೆ ನಾನು ಕಾರಣ ಕೊಡ್ತೀನಿ. ಅವನಿಗೆ ಕಾರಣ ಸರಿ ಅನಿಸ್ತೋ ಏನೋ, ಅವನು ನನ್ನ ಮೇಲೆ ತುಂಬ ಜಗಳ ಆಡೋ ಥರ ಏನು ಬರಲ್ಲ. ಯಾಕೆ ನಾಮಿನೇಟ್ ಮಾಡಿದೆ ಅಂತ ಕೇಳ್ತಾನೆ, ಬಟ್ ಆ ಕಾರಣ ಹೇಳ್ತೀನಿ. ಸೊ ಇಟ್ ಈಸ್ ಜಸ್ಟ್ ನನ್ನ ಪರ್ಸ್ಪೆಕ್ಟಿವಲ್ಲಿ ಬಿಗ್ ಬಾಸ್ ಗೇಮ್ ಹೌದು ಎಂಟರ್ಟೈನ್ ಮಾಡಬೇಕು, ಅದ್ರ ಜೊತೆ ನಾವು ಕೊಡೋ ಕಾರಣಗಳಲ್ಲೇ ನಮ್ಮ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗುತ್ತೆ ಅಂತ. ಸೊ ಐ ಡಿಡ್ ದ್ಯಾಟ್. ಪಾಸಿಟಿವ್ ನೆಗೆಟಿವ್ ಕಾಮೆಂಟ್ಸ್ ಎಲ್ಲದ್ರ ಮಧ್ಯ ಐ ಸ್ಟೇ ಟ್ರೂ ಟು ದ್ಯಾಟ್ ಅಂತ ಅನಿಸುತ್ತೆ. ಆ್ಯಂಡ್ ಮೈ ಪೇರೆಂಟ್ಸ್ ಸ್ಪೆಷಲಿ ಅವರು ಫುಲ್ ಖುಷಿಯಾಗಿದ್ದಾರೆ ದ್ಯಾಟ್ ಯಾವುದೋ ಒಂದು ಎಪಿಸೋಡ್ ನೋಡಿ ಯಾಕೆ ನೀನು ಹಿಂಗೆ ಮಾಡಿದೆ ಇವತ್ತು ಅಂತ ನಮ್ಗೆ ಯಾವತ್ತೂ ಅನಿಸಿಲ್ಲ ಅಂತ ಹೇಳಿದ್ರು. ಸೊ ಅಷ್ಟು ದಿನದಲ್ಲಿ ಅದನ್ನು ಉಳಿಸ್ಕೊಂಡಲ್ಲ ಅಂತ ಒಂದು ಖುಷಿ ಇದೆ. ಓಕೆ, ಈಗ ಲಾಸ್ಟ್ ಆ್ಯಕ್ಚುಲಿ ಕಿಚನ ಪಂಚಾಯತಿ ಮತ್ತು ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ಗಳಲ್ಲಿ ಅಂದರೆ ಗಿಲ್ಲಿ ಅಂದರೆ ಯಾರಿಗೂ ಡೆಫಿನೆಟ್ಲಿ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತೀರಾ. ಸೊ ನೆಕ್ಸ್ಟ್ ಎಪಿಸೋಡಲ್ಲೇ ಸುದೀಪ್ ಸರ್ ಕೇಳ್ತಾರೆ, ನೀವು ಧನುಷ್ ಅವ್ರ ಬಗ್ಗೆ ನೆಗೆಟಿವ್ ಹೇಳಿ, ಧನುಷ್ ಅವರೇ ನೀವು ನೆಗೆಟಿವ್ ಹೇಳಿ ಸ್ಪಂದನ ಅವ್ರ ಬಗ್ಗೆ ಅಂತ. ಅವಾಗ ಎಲ್ಲೂ ಬರಲ್ಲ. ಬಟ್ ಅದು ಹೈಲೈಟ್ ಆಗಿದೆ ಅನ್ನೋದು ಇಡೀ ಮನೆ ಆ್ಯಕ್ಚುಲಿ ಗಿಲ್ಲಿ ಡೆಫಿನೆಟ್ಲಿ ಕಾವ್ಯನ ನಾಮಿನೇಟ್ ಮಾಡಲ್ಲ ಅಂತ. ಅವ್ರಿಗೂ ರೀಸನ್ ಇರಲಿಲ್ಲ ಅಲ್ವಾ ನಿಮ್ಮ ಥರನೇ? ಅದು ಯಾಕೆ ತಲೆಗೆ ಬಂದಿರಲಿಲ್ಲ? ಇವಾಗ ನೆಗೆಟಿವ್ ಅವ್ರ ವ್ಯಕ್ತಿತ್ವದ ಬಗ್ಗೆ ನೆಗೆಟಿವ್ ಹೇಳಿ, ಅವ್ರ ವ್ಯಕ್ತಿತ್ವದ ಬಗ್ಗೆ ಪಾಸಿಟಿವ್, ಅವ್ರ ವ್ಯಕ್ತಿತ್ವದ ಬಗ್ಗೆ ನಂಗೆ ನೆಗೆಟಿವ್ ಹೇಳಕ್ಕಿರ್ಲಿಲ್ಲ. ಬಟ್ ಅವನ್ನ ನಾಮಿನೇಟ್ ಮಾಡಿಲ್ವಾ, ಅವನ್ನ ನಾಮಿನೇಟ್ ಮಾಡಿಲ್ಲ, ಡೆಫಿನೆಟ್ಲಿ ಎಸ್ ಕಾರಣ ಇದ್ದಾಗ ನಾಮಿನೇಟ್ ಮಾಡಿದ್ದೀವಿ. ಅದು ಪ್ರೀವಿಯಸ್ ವೀಕ್ಸಲ್ಲೂ ಆಗಿದೆ. ನಾನು ಅದನ್ನು ನಾಮಿನೇಟ್ ಮಾಡಿದಾಗಲಿ ಸ್ಟಾರ್ಟಿಂಗಲ್ಲಿ ಅವನ್ನ ನಾಮಿನೇಟ್ ಮಾಡಿದ್ದೆ. ನಾಮಿನೇಟ್ ಮಾಡೋದು ಬೇರೆ, ಅಂದರೆ ಆ ಪಾಯಿಂಟಲ್ಲಿ ಡಿಸ್ಕಷನ್ ಹೆಂಗೋಯ್ತು ಅಂದರೆ ಅವ್ರ ವ್ಯಕ್ತಿತ್ವದಲ್ಲಿ ನೆಗೆಟಿವ್ ಹೇಳಿ, ಟಾಸ್ಕ್ ಬಗ್ಗೆ ಹೇಳಬೇಡಿ, ಇದು ಹಾಗೆ ಡಿಸ್ಕಷನ್ಸ್ ಆಗಿತ್ತು. ಸೊ ಅದಕ್ಕೆ ಅವಾಗ ನೆಗೆಟಿವ್ ಏನೂ ಇರಲಿಲ್ಲ ಪ್ರಾಬಬ್ಲಿ ನನಗೆ. ಬಟ್ ನೀವು ನಾಮಿನೇಟ್ ಮಾಡಿ ಅಂತ ಹೇಳಿರ್ತಿದ್ರೆ ಯೋಚನೆ ಮಾಡ್ತಿದ್ರೆ ಹೇಗೆ? ಮಾಡ್ತಿದ್ದೆ. ಮಾಡೋದಕ್ಕೆ ರೀಸನ್ಸ್ ಇದೆಯಾ ಅಂತ ಕೇಳಿರ್ತಿದ್ರೆ ಮಾಡ್ತಿದ್ದೆ, ರೀಸನ್ಸ್ ಹುಡುಕ್ತಿದ್ದು. ನಾನು ನನಗೂ ಎಷ್ಟೊಂದ್ಸಲ ಹೇಳಿದೆ, ಈ ಮನೇಲಿ ಯಾರನ್ನು ಬೇಕಾದ್ರೂ ನಾಮಿನೇಟ್ ಮಾಡ್ಬೋದು, ಬಿಕಾಸ್ ವಿ ಶುಡ್ ಜಸ್ಟ್ ಅಬ್ಸರ್ವ್. ಎಲ್ಲರ ಬಗ್ಗೆನೂ ನಮಗೆ ಕಾರಣ ಸಿಗುತ್ತೆ, ಯಾವುದೋ ಒಂದು ಸಿಚುಯೇಷನ್ ಏನೋ ಒಂದು ಸಿಗುತ್ತೆ, ಅಬ್ಸರ್ವ್ ಮಾಡಬೇಕಷ್ಟೇ. ಸೊ ನಾಮಿನೇಟ್ ಮಾಡಲೇಬೇಕು ಧನು ಅಂದರೆ ಮಾಡಿರ್ತಿದ್ದೆ. ಬಟ್ ಅಂದರೆ ಗಿಲ್ಲಿ ಹ್ಯಾಸ್ ಎ ಪಾಯಿಂಟ್. ಅಂದರೆ ಅವರು ಹೇಳ್ತಾರೆ, ಮೇಜರ್ ರೀಸನ್ನೇ ಅವ್ರು ಹೇಳ್ತಾರೆ. ಇನ್ಫ್ಯಾಕ್ಟ್ ಅದನ್ನು ಡಿಸ್ಕಸ್ ಕೂಡ ಮಾಡಿರ್ತಾರೆ ಕಾವ್ಯ ಅವ್ರ ಜೊತೆಗೆ ಲಾಸ್ಟ್ ವೀಕ್ ನಾಮಿನೇಷನ್ ಆದಮೇಲೆ. ಅಂದರೆ ಇದೊಂದು ಪಾಯಿಂಟ್ನ ಹೇಳಿರ್ತಿದ್ರೆ ನಾನು ಅಕಸ್ಮಾತ್ ಯಾರ ರೀಸನ್ ಕೊಟ್ಟಿರ್ತಿದ್ರು ನಾನು ಡೆಫಿನೆಟ್ಲಿ ಕನ್ಸಿಡರ್ ಮಾಡಿ ನಿನ್ನನ್ನು ನಾಮಿನೇಟ್ ಮಾಡ್ತಿದ್ದೆ ಅಂತ.
ಒಂದು ಮೇಜರ್ ರೀಸನ್ನೇ ಕೊಟ್ಟಿದ್ದಾರೆ ಅವರು. ಸೊ ಅಂದರೆ ಎಲ್ಲ ಅವ್ರು ಬಿಟ್ಕೊಟ್ಟಂಗೆ ಆಯ್ತಲ್ಲ ಫ್ರೆಂಡ್, ಆ್ಯಕ್ಚುಲಿ ಎಲ್ಲೂ ಬಿಟ್ಕೊಡಲ್ಲ, ನಾಮಿನೇಟ್ ಮಾಡಲ್ಲ ಅಂತ ಹೇಳ್ತಾರೆ ಎಲ್ಲ, ಅಂದರೆ ಮನೇಲಿ ಅಂದ್ರೆ ಅದು ಸುದೀಪ್ ಸರ್ ಯಾಕೆ ಅದೊಂದು ಪಾಯಿಂಟ್ ಬಿಟ್ಟು ಆಯ್ತು 5 ಪಾಯಿಂಟ್ ಕೇಳ್ತಾರೆ, 10 ಪಾಯಿಂಟ್ ಬಿಟ್ಟು 4 ಪಾಯಿಂಟ್ ಕೇಳ್ತಾರೆ, ಅಥವಾ ಇನ್ನೊಂದು ಬಿಟ್ಟು 3 ಪಾಯಿಂಟ್ ಕೇಳ್ತಾರೆ. ಯಾಕೆಂದ್ರೆ ನಾವ್ ಯಾರೋ VT ಸಹ ನೋಡಿರಲ್ಲ, ಓಕೆ ಏನಾಗಿತ್ತು ಅವ್ರ ಮನೇಲಿ ಬಂದಾಗ ಏನಾಗಿತ್ತು ಅನ್ನೋ ಇದೇ ನಮಗ್ ಗೊತ್ತಾಗಿರಲ್ಲ. ಪ್ರಾಬಬ್ಲಿ ದ್ಯಾಟ್. ಆ್ಯಂಡ್ ನಾನು ಕಾವ್ಯಂಗೆ ಕೇಳ್ತೀನಿ, ಧನು ವಿಷಯದಲ್ಲಿ ನಂಗೆ ಅನಿಸ್ತು ನಿನ್ನೆ ನಾಮಿನೇಟ್ ಮಾಡಬೇಕಿತ್ತು ಗಿಲ್ಲಿ, ಮಾಡಲಿಲ್ಲ ಅಂತ. ಇಲ್ಲ, ನನ್ಗೆ ಅವನು ಕಾರಣ ಕೊಟ್ಟಿದ್ದು ಸರಿ ಅನಿಸ್ತು, ಅದೇ ಈ ಕಾರಣ ಮನೆಯದು ಯಾರು ಹೇಳಲಿಲ್ಲ ಅದಕ್ಕೆ ಅಂತ. ಬಟ್ ಅದೊಂದೇ ವಿಷಯನ ಅನ್ನೋ ಕ್ವಶನು ಸುದೀಪ್ ಸರ್ ಕೇಳ್ತಾರೆ. ಸೊ ಕರೆಕ್ಟ್. ಅಂದರೆ ಹೊರಗಡೆ ಅನಾಲಿಸಿಸ್ ಹೆಂಗೆ ಅಂತಂದರೆ ಗಿಲ್ಲಿ ಫ್ರೆಂಡ್ನ ಬಿಟ್ಕೊಡಕ್ಕೆ ಇಷ್ಟ ಇಲ್ಲ, ಅದಕ್ಕೆ ರೀಸನ್ಸ್ ಹೇಳ್ತಿಲ್ಲ, ಬೇರೆಯವ್ರಿಗೆಲ್ಲ ರೀಸನ್ಸ್ ಗೊತ್ತಾಗುತ್ತಲ್ಲ ಅಂತ ಹಂಗೆಲ್ಲ ಯೋಚನೆ ಮಾಡ್ತಾರೆ. ಬಟ್ ಗಿಲ್ಲಿ ಹ್ಯಾಸ್ ಅ ರೀಸನ್. ಅವ್ನು ಬೇಕಾದ್ರೆ ಯಾರಿಗಾರು ರೀಸನ್ ಕೊಡ್ತಾನೆ, ಯಾಕಂದ್ರೆ ಅವನು ಆ ಸಿಚುಯೇಷನ್ ಸುಮ್ಮನೆ ಮಲಗಿದ್ರು ಪರವಾಗಿಲ್ಲ, ಅವನೆಲ್ಲನೂ ಅಬ್ಸರ್ವ್ ಮಾಡಿರ್ತಾನೆ. ಅದಕ್ಕೆ ಸುದೀಪ್ ಸರ್ ಗಿಲ್ಸ್ ಟಿವಿ ಅಂತಾನೆ ಇಟ್ಟಿರೋದು. ಅವನು ಆ ಕಡೆ ಬೀನ್ ಬ್ಯಾಗ್ ಮೇಲೆ ಇದ್ರು, ಈ ಕಡೆ ಪೂಲ್ ಹತ್ರನೇ ಆಗ್ತಿದ್ರು. ಅವನು ಕ್ಲೀನಾಗಿ ಅಬ್ಸರ್ವ್ ಮಾಡಿರ್ತಾನೆ. ಆ್ಯಂಡ್ ಅವನದೊಂದು ಅನಾಲಿಸಿಸ್ ಇರುತ್ತೆ ಎಲ್ಲ ಸಿಚುಯೇಷನ್ಗೂ. ಆ್ಯಂಡ್ ಅಪಾರ್ಟ್ ಫ್ರಮ್ ಕಾಮಿಡಿ ಒಂದೇನಾ ಅಂತ ಬಂದರೆ ಇದೇ ಒಂದು ಪ್ಲಸ್ ಪಾಯಿಂಟ್. ಕಾಮಿಡಿ ಒಂದೇ ಅಲ್ಲ, ಕಾಮಿಡಿ ಜೊತೆಗೆ ಅವನು ಸಿಚುಯೇಷನ್ನ ನೋಡ್ತಿದ್ದ ರೀತಿ, ಅವನದೇ ವೇಲ್ ಥಿಂಕ್ ಮಾಡ್ತಿದ್ದ. ಕರೆಕ್ಟ್. ಇನ್ನು ಅದು ಬಿಟ್ಟರೆ ರಕ್ಷಿತಾ ಮತ್ತು ನಿಮ್ಮ ಕಾವ್ಯ, ಅದೇನೋ ಒಂದು ಜಿದ್ದಾಜಿದ್ದಿ ನಡೀತಾನೆ ಇದೆ. ಯಾಕೆಂದರೆ ನೀವು ಅವರನ್ನು ಯಾಕೆಂದರೆ ಫಸ್ಟ್ ನಾಮಿನೇಟ್ ಮಾಡ್ತೀರಾ, ಅದರಿಂದ ವಾಪಸ್ ಅವ್ರು ನಿಮ್ಮನ್ನು ಟಾರ್ಗೆಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಇಲ್ಲಿವರೆಗೂ ಕೊನೆ ತನಕ ನಿಲ್ತಾನೆ ಇಲ್ಲ ಅದು ಆ್ಯಕ್ಚುಲಿ. ಸೊ ಏನು ಅಂದರೆ ನೀವು ರೀಸನ್ಸ್ ಹೇಳಿದ್ದೀರಾ, ಬಟ್ ಸ್ಟಿಲ್ ಯಾಕೆ ಅದು ಯಾಕೆ ಅದನ್ನು ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ ಆಮೇಲೆ ಡಿಫ್ರೆನ್ಸಸ್ನ ಅಂತ? ಅಂದರೆ ಸ್ಟಾರ್ಟಿಂಗ್ ಅಷ್ಟು ಶುರು ಆಗಿದ್ದೆ, ನಾನು ಅವಳು ಕ್ಯಾರೆಟ್ ಹಲ್ವಾ ಮಾಡಿರ್ತಾಳೆ, ಅದರಿಂದ ಒಂದು ಡಿಸ್ಕಷನಿಂದ ನನಗೂ ಅವಳಿಗೂ ಶುರು ಆಗುತ್ತೆ. ಅಲ್ಲಿವರೆಗೂ ಅವಳು ನಾನು ಕೆಲಸ ಮಾಡಿದ್ದಾಗಿರಲಿ, ನಾನು ಅಡುಗೆ ಮನೇಲಿ ಇದ್ದಿದ್ದಾಗಿರಲಿ, ಬೇರೆ ಕಡೆ ಇದ್ದಿದ್ದಾಗಲಿ ಯಾವುದೂ ಪ್ರಾಬ್ಲಮ್ ಇರಲ್ಲ. ಅದು ಆಲ್ಮೋಸ್ಟ್ ಜೋಡಿ ವೀಕ್ ಆಗೋವರೆಗೂ. ಸೊ ಇಟ್ಸ್ ಬೀನ್ ಆಲ್ಮೋಸ್ಟ್ 10 weeks. ಅಲ್ಲಿವರೆಗೂ ಅವಳಿಗೆ ನನ್ನ ಮೇಲೆ ಪ್ರಾಬ್ಲಮ್ ಇರಲ್ಲ. ಆಮೇಲೆ ಸಡನ್ನಾಗಿ ಅದು ಹಲ್ವಾ ಇನ್ಸಿಡೆಂಟ್ ಆದ್ಮೇಲೆ ಯಾಕೆ ಅಷ್ಟು ಅಂತ ರೀಸನ್ಸ್ ಕೊಡು ಅಂದರೆ ಅವಳಿಗೆ ನನಗೆ ವ್ಯಕ್ತಿತ್ವ ಇದು ಆ ಥರ ರೀಸನ್ಸ್ ಕೊಡ್ತಿದ್ರು. ಲೈಕ್ ಅದಕ್ಕೆ ಏನು ವಾದ ಮಾಡಲಿ ಅಂತ. ಬಟ್ ಶಿ ಈಸ್ ವೆರಿ ಸ್ಮಾರ್ಟ್. ನಾನು ಅದನ್ನು ಲಾಸ್ಟ್ ಅವಳಿಗೂ ಹೇಳ್ತೀನಿ, ವೆರಿ ಸ್ಮಾರ್ಟ್, ಕ್ಲೆವರಾಗಿ ಪ್ಲೇ ಮಾಡ್ತಿದ್ದಾಳೆ ಅವಳ ಗೇಮನ್ನು. ಹಂಗೆ ನೋಡಿದ್ರೆ ಅಶ್ವಿನಿ ಮೇಡಮ್ದು ಇನ್ಸಿಡೆಂಟ್ ಆದಾಗ ನೀವು ಕಾವ್ಯನೇ ಆ್ಯಕ್ಚುಲಿ ಅವ್ರಿಗೆ ಲೈಕ್ ಸಪೋರ್ಟಿವ್ ಆಗಿ ನಿಂತಿರ್ತೀರಾ. ಒಂಥರ ಜೆನ್ಯೂನ್ ಆಗಿ ಫೀಲ್ ಮಾಡ್ಕೊಂಡಿದ್ದು ಅವಳಿಗೇನೆ ನಾವು. ಬಟ್ ಒಂದು ಅದೇನೋ ನಾವು ರಘು ಸರ್ ಗಿಲ್ಲಿ ಅಂದರೆ ಅವಳಿಗೊಂದು ಪೊಸೆಸಿವ್ನೆಸ್ ಕೂಡ, ಯಾಕೆ ಇವ್ರು ಇರಬೇಕು ಅವ್ರ ಜೊತೆಗಿರ್ತಾರೆ ಅಂತ ಇದು ಇದೆ ಅಂತ ಒಂದು ಫೀಲಿಂಗ್ ಇದೆ. ಆ್ಯಂಡ್ ಅದನ್ನು ಸರಿ ಮಾಡ್ಕೋಬೇಕು ಅಂತಲೇ ಲಾಸ್ಟ್ ವೀಕ್ ನಾನು ಬರುವಾಗ ನಾನು ನೀನು ಕಿಚನ್ ಒಟ್ಟಿಗೆ ಮಾಡೋಣ ಅಂತ ನಾನು ಅವಳಿಗೆ ಹೇಳ್ತೀನಿ. ನನಗೂ ಹೆಲ್ಪ್ ಆಗುತ್ತೆ ಅಡುಗೆಗೆ. ರಾಶಿಕನ್ನ ಈವ್ನಿಂಗ್ ಬ್ಯಾಚ್ ಯಾಕೆ ಅಂದರೆ ವಾಟ್ ಇಫ್ ನನ್ನ ಕಡೆಯಿಂದನೂ ಐಸ್ ಬ್ರೇಕ್ ಆಗಿಲ್ವೇನೋ, ಲೆಟ್ ಮಿ ಗಿವ್ ಅ ಟ್ರೈ ಅಂತಾನೆ ಅದಾಗುತ್ತೆ. ಬಟ್ ಅಷ್ಟರಲ್ಲಿ ಇಟ್ ಇಸ್ ಟು ಲೇಟ್, ಐ ವಾಸ್ ಔಟ್ ಆಲ್ರೆಡಿ. ಕರೆಕ್ಟ್. ಈಗ ಉಳಿದವ್ರನ್ನ ಹೊರತುಪಡಿಸಿದ್ರೆ ರಕ್ಷಿತಾ ಮತ್ತು ಸೂರಜ್, ಅಂದರೆ ಒಂಥರ ಸೂರಜ್ ಇಸ್ ಲೈಕ್ ಕಾಮನ್ ಮ್ಯಾನ್ ಕ್ಯಾಟಗರಿಯಲ್ಲಿ ಬಂದಿರೋದು ಅಂತಾನೆ ಅಂದ್ಕೊಳ್ಬೋದು. ಮತ್ತು ಇವರು ಇನ್ಫ್ಲೂಯೆನ್ಸರ್ ಆ್ಯಕ್ಚುಲಿ ರಕ್ಷಿತಾ ಅವರು. ಈಸ್ ನಾಟ್ ಏನಂದ್ರೆ ಪ್ರಾಪರ್ ಆ್ಯಕ್ಟರ್, ಆ ಥರ ಸೀರಿಯಲ್ ಆ್ಯಕ್ಟ್ ಆ ಥರ ಇಲ್ಲ. ಸಿನಿಮಾ ಬೇರೆ ಎಲ್ಲ ಮಾಡಿದಾರೆ ಅವರು, ಬಟ್ ಆ ಥರ ಗೊತ್ತಿರುವಂತಹ ಆ ಥರದ್ದೇನು ಪ್ಲಾಟ್ಫಾರ್ಮಲ್ಲಿ ಕಾಣಿಸ್ಕೊಂಡಿಲ್ಲ. ಸೊ ಅವ್ರು ಇಷ್ಟರ ತನಕ ಬರ್ತಾರೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ? ಈವನ್ ರಕ್ಷಿತಾ ಇವಾಗಲೂ ಇನ್ನು ಯಾಕಂದರೆ ಟಾಪ್ 2 ಬರೋ ಚಾನ್ಸಸ್ ಎಲ್ಲ ಇದೆ ಆಲ್ಮೋಸ್ಟ್ ಆ ಥರ. ಬಟ್ ಸೂರಜ್ ಅವರು ಆಲ್ಮೋಸ್ಟ್ 10 weeks ಇದ್ರು. ಅವರಿಬ್ಬರ ಬಗ್ಗೆ ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು? ಸೂರಜ್ದು ಅಷ್ಟು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಿಕಾಸ್ ಅವ್ನು ಲಾಂಚ್ ಇನ್ ದ ಸೆನ್ಸ್ ಅವ್ನು ಬಂದಿದ್ದು ಸ್ಟೈಲ್ ಆಗಿರ್ಬೋದು, ಇದಾಗಿರ್ಬೋದು, ಇಟ್ ವಾಸ್ ಇಂಪ್ರೆಸಿವ್. ಸೊ ಇರ್ತಾನೆ ಒಂದಷ್ಟು ವಾರ ಅಂತ ಇತ್ತು. ಬಟ್ ಮೇಜರ್ ಆಗಿ ಹಿ ಮೇಡ್ ದ್ಯಾಟ್ ಡಿಫ್ರೆನ್ಸ್ ಅಂತ ಅಷ್ಟು ಅನಿಸ್ಲಿಲ್ಲ. ಬಟ್ ರಕ್ಷಿತಂಗೆ ಏನಾಯಿತು, ಐ ಥಿಂಕ್ ಎಲ್ಲ ಕೂಡ್ ಬಂತು ಅಂತಾರಲ್ಲ ಆ ಥರ ಅವಳಿಗೆ ಸಿಚುಯೇಷನ್ಸ್ ಎಲ್ಲ ಕೂಡ್ ಬಂತು. ವೇರ್ ನಾ ಹೇಳಿದಲ್ಲ, ಜೆನ್ಯೂನ್ ಆಗಿ ಅವಳ ಬಗ್ಗೆ ಮನೆ ಒಳಗಡೆ ಇದ್ದಿದ್ದು ನಾವೇ ಫೀಲ್ ಮಾಡ್ಕೋತಾ ಇದ್ವಿ. ಸೊ ಆಬ್ವಿಯಸ್ಲಿ ಇದು ಬರ್ತಿತ್ತು. ಇವಾಗ ಕೊನೆವರೆಗೂ ಕೂಡ ಇವಾಗ ಹೋದ್ವಾರನೂ ಕಳಪೆ ಕೊಡ್ಬೇಕಾದ್ರೆ ಧ್ರುವಂತ್ ಒಂದು ಪದ ಬಳಕೆ ಮಾಡ್ತಾರೆ. ಅದು ಕೂಡ ಅವ್ರು ಅದು ಮಾಡೋದ್ರಿಂದ ಅವಳಿಗೆ ತುಂಬ ಪ್ಲಸ್ ಕೂಡ ಆಗುತ್ತೆ. ಅವಳು ಅದನ್ನ ಉಪಯೋಗಿಸ್ಕೋತಾಳಿಲ್ಲ ಅಂತಲ್ಲ, ಬಟ್
ಎಲ್ಲ ಕೂಡಿ ಬರ್ತಿದೆ ಅಂತನೂ ಇದೆ ಅವಳಿಗೆ. ಓಕೆ, ಸೊ ಈಗ ನೆಕ್ಸ್ಟ್ ಮತ್ತೆ ನಿಮ್ಮ ಮತ್ತು ಗಿಲ್ಲಿ ಅವರ ಕಾಂಬಿನೇಷನ್ ಕಳ್ಳಪುಟ್ಟಿ ಅಂತ ಅವ್ರ ಹೆಸರಿಡ್ತಾರೆ. ಸೊ ಅದೀಗ ಹೊರಗಡೆ ತುಂಬ ಪಾಪ್ಯುಲರ್ ಆಗುತ್ತೆ. ಸೊ ನಿಮ್ಮಿಬ್ಬರ ಜರ್ನಿಯನ್ನು ನೆನಪಿಸ್ಕೊಳ್ಳೋದಾದ್ರೆ ಹೆಂಗೆ ಅನ್ಸುತ್ತೆ ನಿಮಗೆ? ನಾನು ಹೇಳ್ದಂಗೆ ಅದೇನಾದ್ರು ಹೋಗಿರುತ್ತಾ ಒಳಗೆ ಹೊರಗಡೆ ಅಂತ ಅವನೇ ಕೇಳ್ತಾನೆ ನನಗೆ, ಯಾರು ನಿಂಗೆ ಕರೆದೇ ಮಾತಾಡ್ಸ್ತೀಯಮ್ಮಿ ಅಂತಾನೆ ಅವನು, ಕಳ್ಳಪುಟ್ಟಿ ಅಂತ ಕರೆದೇ ಮಾತಾಡಿಸ್ತೀಯಾ ಅಂತ. ಸೊ ನಮ್ಗೆ ಅದು ಏನೋ ರಿಜಿಸ್ಟರ್ ಆಗಿದೆ ಅಥವಾ ಹೊರಗಡೆ ಗೊತ್ತಾಗಿದೆ ಹೆಸರು ಅನ್ನೋದು ಐಡಿಯಾ ಇರಲ್ಲ. ಬಟ್ ಆ ಸ್ಲ್ಯಾಂಗು ನಾನು ಅವನ ಜೊತೆ ನಾನೇ ಜಾಸ್ತಿ ಮಾತಾಡ್ತಿದ್ದು. ನಮ್ಮ ಸೈಡ್ ಸ್ಲ್ಯಾಂಗ್ ನಾವು ಹೋಗಮ್ಮಿ ಅಂದರೆ ಹೋಗ ಅಂತ ಹೇಳ್ತಿದ್ದು. ಅದರಿಂದನೇ ಸ್ವಲ್ಪ ಅದು ಜಾಸ್ತಿ ಇದಾಗಿದ್ದು. ಬಟ್ ಅವ್ನು ಇದುವರೆಗೂ ನಾನು ನೋಡಿರೋ ಪ್ರಕಾರ ಯಾವುದೋ ಕಾಮಿಡಿ ಮಾಡಬೇಕು ಅಂತ ಯಾವ ಕಾಮಿಡಿನೂ ಮಾಡಿಲ್ಲ ಅವನು. ಇಟ್ ವಾಸ್ ಜೆನ್ಯೂನ್ ಆಗಿ ಏನೋ ಮಾತಾಡ್ತಾ ಜೆನ್ಯೂನ್ ಆಗಿದ್ದು. ಇಟ್ ವಾಸ್ ವೆರಿ ನ್ಯಾಚುರಲ್. ಆ್ಯಂಡ್ ಅದೇ ಹೇಳ್ತಿದ್ದೆ ನಾನು ಅವನಿಗೆ, ನೀನು ಸಿಕ್ಕಾಪಟ್ಟೆ ಸ್ಪಾಂಟೇನಿಯಸ್ ಇದೆಯಾ ಬಿಡು. ಸ್ಪಾಂಟೇನಿಯಸ್ ಆಗೋದು, ಪ್ರಿನ್ಸಿಪಲ್ಗೆ ಒಂದು ಹಾಡು ಹೇಳೋದಾಗಿರ್ಬೋದು, ಸುಮಾರು ಆ ಥರದ್ದು. ಈ ಮೊನ್ನೆ ನ್ಯೂ ಇಯರಿಗೆ ಅವನು ಸಾಂಗ್ ಅದಾಗಿರ್ಬೋದು. ಸೊ ಅದೆಲ್ಲ ಈಸ್ ಅಫ್ಕೋರ್ಸ್ ವೆರಿ ಟ್ಯಾಲೆಂಟೆಡ್ ಆ ಥರ. ಅದೇ ಈಗ ನೀವು ಹೊರಗಡೆ ಬಂದ್ಮೇಲೆ ನೋಡಿರ್ತೀರ ಆ್ಯಕ್ಚುಲಿ ಗಿಲ್ಲಿ ಒನ್ ಮ್ಯಾನ್ ಶೋ ಥರ ಪೋಟ್ರೆ ಆಗಿರೋದು, ಮತ್ತು ಸಾಕಷ್ಟು ಲೈಕ್ ಅಂದರೆ ಫ್ಯಾನ್ ಫಾಲೋಯಿಂಗ್ ಅಥವಾ ಇನ್ಸ್ಟಾಗ್ರಾಮ್ ಫಾಲೋಯಿಂಗ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರ? ಪ್ಲಸ್ ನಿಮ್ಮ ಫ್ಯಾಮಿಲಿಯವರೆಲ್ಲ ಬಂದಾಗಲೂ ಗಿಲ್ಲಿ ಅವ್ರನ್ನೇ ಜಾಸ್ತಿ ಇಷ್ಟಪಟ್ಟರು. ಮತ್ತು ಈಗ ಮೊನ್ನೆ ಸುದೀಪ್ ಸರ್ ಆ್ಯಕ್ಚುಲಿ ಬಿಗ್ ಬಾಸ್ ಶೋನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು ಗಿಲ್ಲಿ ಅಂತ ಹೇಳಿದ್ರು. ಸೊ ಹಾಕೊಂಡಿರೋದು ಬನ್ನಿನೇ, ಬಟ್ ಬಾಳ್ತಾ ಇರೋ ಬಾಳ್ ರಾಜಂದೆ ಅಂತೆಲ್ಲ ಹೇಳಿದ್ರು. ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಲೆವೆಲ್ಗೆ ಹೊರಗಡೆ ಕ್ರೇಜ್ ಇರುತ್ತೆ ಅಂತ? ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದರೆ ಅವನದು ಯಾವತ್ತೂ ಅವ್ನು ಡಲ್ಲಾಗೆಲ್ಲೋ ಕೂತಿದ್ದಾನೆ ಅನ್ನೋ ವೈಬ್ ಅಥವಾ ಏನೋ ಅವ್ನ ಲೈಫನ್ನು ನೋಡೋ ರೀತಿನೂ ಅಷ್ಟೇ. ಅವನ ಜೊತೆ ಸೀರಿಯಸ್ ಆಗಿ ಮಾತಾಡೋದು ಆಗಿರೋ ಕಾನ್ವರ್ಸೇಷನಲ್ಲೂ ಎಷ್ಟು ಸಿಂಪಲ್ ಆಗಿ ಅವ್ನ ಲೈಫನ್ನು ನೋಡ್ತಾನೆ ಅಂತಾನೆ ಅವನ ಫೀಲಿಂಗ್ ಕೊಟ್ಟಿರೋದು ನನಗೆ ಕೂಡ. ಸೊ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇಷ್ಟು ಹೋಗಿದೆ ಹೊರಗೆ ಅಂತ ಗೊತ್ತಿಲ್ಲ. ಸ್ಟಾರ್ಟಿಂಗಿಂದನೇ ಪ್ರಾಬಬ್ಲಿ ನಾವು ಎಲ್ಲರೂ ಐ ಥಿಂಕ್ ವಿ ಶುಡ್ ಅವನಿಗೆ ಫೈಟ್ ಕೊಡೋ ಥರನೇ ಇರಬೇಕಿತ್ತು. ಬಟ್ ಇಟ್ ವಾಸ್ ಜಸ್ಟ್ ನಾಟ್ ಏನೋ ಸ್ಟ್ರಾಟಜಿ ಒಂದೆಲ್ಲ, ಇಟ್ ವಾಸ್ ಪ್ಯೂರ್ ಟ್ಯಾಲೆಂಟ್ ಆಲ್ಸೋ. ಅವನ ಟ್ಯಾಲೆಂಟ್ ಕೂಡ. ಬಟ್ ಹಂಗೆ ಅನ್ಸಿದ್ಯಾ ಒಳಗಡೆ? ಅಂದರೆ ಇವನು ಅಂದರೆ ತುಂಬ ಇವ್ರದ್ದು ಮೋಸ್ಟ್ಲಿ ಜಾಸ್ತಿ ಹೊರಗಡೆ ಕಾಣಿಸ್ಕೊಳ್ತಿರ್ಬೋದು, ನಾವೇನಾದರೂ ಪ್ರಯತ್ನ ಪಡಬೇಕು ಅನಿಸಿಲ್ಲ. ಅಂದರೆ ಒನ್ ಮ್ಯಾನ್ ಆ ಥರ ಏನು ಹೇಳ್ತಿದ್ರೆ ಆ ಥರ ಅನಿಸಿಲ್ಲ. ಅಲ್ಲಿ ಒಳಗಡೆ ಇದ್ದಾಗ ನನಗೂ ಆ ಥರ ಅನಿಸಿಲ್ಲ. ಬಟ್ ಹೀಸ್ ಪ್ಲೇಯಿಂಗ್ ವೆಲ್, ಚೆನ್ನಾಗಿ ಆಡ್ತಿದ್ದಾನೆ, ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದಾನೆ ಅಂತ ಅನಿಸಿದೆ. ಓಕೆ, ಸುದೀಪ್ ಸರ್ ಹಿಂಟ್ಸ್ ಅಂದರೆ ನಾನು ತುಂಬ ಕೊಟ್ಟೆ ಅವ್ರ ಬಗ್ಗೆ ಅಂತೆಲ್ಲ ಹೇಳಿದ್ರು. ಮತ್ತು ಈ ಮೊನ್ನೆ ಹೇಳಿದಾಗಲಾದರೂ ಅವಾಗ ಏನು ಅನ್ನಿಸ್ತಾ ಆ್ಯಕ್ಚುಲಿ ಗಿಲ್ಲಿ ಬಗ್ಗೆ? ಗಿಲ್ಲಿ ಬಗ್ಗೆ ಒಂಥರ ಒಂದು ನಿಮಿಷಕ್ಕೆ ಅವನು ಹೇಳಿದ, ನಾನು ನೋಡೇ ಇಲ್ಲ, ಬರೀ ಹೈಲೈಟ್ಸ್ ನೋಡಿರೋದು ಆ ಥರದ್ದೇನೋ ಹೇಳ್ದ. ಬಟ್ ಸುದೀಪ್ ಸರ್ ಮುಂದೆ ಇಲ್ಲ ನೋಡಿದೆ, 2 ಕ್ಯಾರೆಕ್ಟರ್ಸ್ ಇಷ್ಟ ಅಂತ ಅಷ್ಟು ಡೀಟೇಲಾಗಿ ಅವ್ನು ಯಾವತ್ತೂ ಹೇಳಿಲ್ಲ. ಕೇಳಿದ್ರು ನೋ ಸುಮ್ಮನೆ ನೋಡಿದ್ದೀನಿ ಮೇಲ್ಮೇಲೆ. ಆಮೇಲೆ ಕೆಲವ್ರು ಕೇಳೋ ಬ್ಲೈಂಡ್ ಸ್ಟೋನ್ ಆಗಿದೆಯಲ್ಲ, ಏನಾಗಿರುತ್ತೆ, ಏನು ಮಾಡ್ತಾರೆ, ಈ ವಾರ ಏನಿರುತ್ತೆ ಅಂತ ನಮ್ಮದೇ ಕೇಳುವ ಅವನು. ಸೊ ಅದು ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ 2 ಕ್ಯಾರೆಕ್ಟರಿಂದ ಅವ್ನು ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಇನ್ಸ್ಪೈರ್ ಆಗಿರ್ಬೋದು, ಈ ಥರ ಮಾಡ್ಬೋದು ಅಂತ. ಬಟ್ ಅದು ಮಧ್ಯ ಎಲ್ಲೋ ಗಿಲ್ಲಿನೂ ಅವನ ಸ್ವಂತಿಕೆ ಅವನ ಸ್ವಂತಿಕೆ ಏನಿದೆ ಅದು ಕೂಡ ಚೆನ್ನಾಗಿ ಕಾಣಿಸಿದೆ ಅನ್ಸುತ್ತೆ. ಬಿಕಾಸ್ ಮನೇಲಿ ನಂಗೆ ಅದು ಚೆನ್ನಾಗಿ ಅನಿಸ್ತಿತ್ತು ಕೂಡ. ಸೊ ಅದೇ ಗಿಲ್ಲಿ ಅವ್ರು ಮಾಡಿರೋ ಸಾಂಗ್ಸ್ ಎಲ್ಲ ಇವಾಗ ಹೊರಗಡೆ ವೈರಲ್ ಆಗಿದೆ. ಅದಕ್ಕೆ ಮ್ಯೂಸಿಕ್ ಹಾಕಿ ಏನೆಲ್ಲ ಮಾಡಿದ್ದಾರೆ ಆ್ಯಕ್ಚುಲಿ ಹೊರಗೆ, DJ ಅಂತೆ ಅದು ಇದು ಅಂತ. ಅದ್ರ ಬಗ್ಗೆ ಎಲ್ಲ ಏನು ಅನ್ಸುತ್ತೆ ನಿಮಗೆ? ಅದು ನೋಡಿಲ್ಲ ಆ್ಯಕ್ಚುಲಿ ನಾನು. ಬಟ್ ಅದು ಅಷ್ಟೇ ಹೇಳಿದ್ನಲ್ಲ, ಸ್ಪಾಂಟೇನಿಯಸ್ ಆಗಿ ಮಾಡುವ. ನಾವೇನೋ ಫುಲ್ಲು ಮಾಳೋಣನ ಕೈಲಿ ಬರ್ಸಿದ್ವಿ ಪ್ರಿನ್ಸಿಪಲ್ಗೆ ಸಾಂಗ್ನ. ಅಷ್ಟು ಟೈಮ್ ಅವ್ನು ಓಡಾಡ್ಕೊಂಡು ಒಂದು ಸಾಂಗ್ ಮಾಡ್ಬಿಟ್ಟ. ಸೊ ಏನೇ ಕೇಳಿದೆ, ಮೀಟರ್ ಬೇಕು ಮೀಟರ್ ಅನ್ನೋ ಆ ಥರದ್ದೆಲ್ಲ. ಆದರೆ ಅದು ಸ್ಪಾಂಟೇನಿಯಸ್ ಆಗಿ ಹೇಳ್ತಿದ್ದ. ನಿಮ್ದು ಆ್ಯಕ್ಚುಲಿ ಒಂದು ಸಾಂಗ್ ಆಗಿದೆ ಇವಾಗ, ಮೀಟರ್ ಬೇಕು ಮೀಟರ್ ಅಂತ. ನೀವು ಅದನ್ನು ಹೇಳಿದ್ದು, ಅದೀಗ ಹೊರಗಡೆ ಸಾಂಗ್ ಆಗಿದೆ ಆ ಥರದ್ದೆಲ್ಲ. ಮತ್ತು ನಿಮ್ಮ ಕಾವ್ಯ ಬಾಂಡಿಂಗ್ ಅಂದರೆ ನೀವು ಆಲ್ಮೋಸ್ಟ್ ಅಂದರೆ ಸಿಸ್ಟರ್ಸ್ ಥರನೇ ಇದ್ರಿ, ವಿಚ್ ಈಸ್ ವೆರಿ ರೇರ್. ಅಂದರೆ ಹುಡುಗಿಯರು ಅಷ್ಟರ ಮಟ್ಟಿಗೆ ಕ್ಲೋಸ್ ಇರ್ತಾರೆ ಅನ್ನೋ ಥರ ತೋರಿಸ್ಕೊಟ್ಟಂತಹ ಬಾಂಡ್ ಅದು. ಸೊ ಈಗ ಅವರು ಲಾಸ್ಟ್ ಅಂದರೆ ತಪ್ಪು ಮಾಡಿದ್ದಾರೆ, ಅಂದರೆ ಅವ್ರ ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಕೆಲವೊಂದಷ್ಟು ಹೊರಗಡೆ ವಿಷಯ ಮಾತಾಡಿ. ಏನು ಅನಿಸುತ್ತೆ ನಿಮಗೆ? ಅವ್ರ ಆಟದ ಮೇಲೆ ಪರಿಣಾಮ ಬೀರುತ್ತಾ ಆ ಒಂದು ತಪ್ಪು? ಆ್ಯಕ್ಚುಲಿ ಬೀರುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಟಾಪ್ 5 ನಾನು ಕಾವ್ಯನ ನಾ ಹೊರಗಡೆ ಬಂದಾಗ ಐ ವಾಸ್ ಲೈಕ್
ಇರ್ತಾಳೆ ಅನ್ನೋ ಥರ ಇತ್ತು. ಬಟ್ ಸೋಷಿಯಲ್ ಮೀಡಿಯಾ ಅಥವಾ ಆಗಲಿ ಅದಷ್ಟು ಎಫೆಕ್ಟ್ ಆಗಿ, ಬಿಕಾಸ್ ನಾವು ವಿಡಿಯೋ ನೋಡಿರಲಿಲ್ಲ, ವಿಡಿಯೋ ನೋಡಿದ್ಮೇಲೆ ನಮ್ಗೆ ಒಂಥರ ಅಷ್ಟು ಎಫೆಕ್ಟ್ ಆಗಿದೆಯಾ ಅದು ಅಂತ. ಹೊರಗಡೆ ಅದು ಎಫೆಕ್ಟ್ ಆಗಿರೋದು ನೋಡಿ ಪ್ರಾಬಬ್ಲಿ ಟಾಪ್ 5 ಇವಾಗ ಅದೊಂದು. ಆಮೇಲೆ 2 ವೀಕ್ಸ್ ಇರೋದ್ರಿಂದ ಇಟ್ಸ್ ವೆರಿ ಕ್ರೂಷಿಯಲ್. ಇವಾಗ ಏನೇ ಒಂದು ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ತುಂಬ ಎಫೆಕ್ಟ್ ಆಗುತ್ತೆ. ಸೊ ಇವಾಗ ಸ್ವಲ್ಪ ಅವಳಿಗೆ ಕಷ್ಟ ಆಗ್ಬೋದು, ಬಟ್ ಐ ವಾಂಟ್ ಟು ಸಿ ಹರ್ ದೇರ್ ಅನ್ನೋದಿದೆ. ನಾನು ಪ್ರೀವಿಯಸ್ಲಿ ನನಗೆ ನೋ ಎಲಿಮಿನೇಷನ್ ಹಾಕುವಾಗಲೂ ನಾನು ಅವಳಿಗೆ ಅದನ್ನೇ ಹೇಳಿದ್ದೀನಿ, ಇಫ್ ಇಟ್ ವಾಸ್ ನಾಟ್ ಮೀ ಐ ವಾಂಟ್ ಯು ಟು ಬಿ ದೇರ್ ಥರ. ಬಟ್ ಇವಾಗ ಹೊರಗಡೆ ನೋಡಿದ್ಮೇಲೆ ಐ ಥಿಂಕ್ ಅದು ಇವಾಗ ಸ್ವಲ್ಪ ಕಷ್ಟ ಆಗ್ಬೋದು ಅವಳಿಗೆ ಅಂತ ಅನ್ಸುತ್ತೆ. ಓಕೆ. ಸೊ ಇನ್ನು ಅಶ್ವಿನಿ ಮೇಡಮ್ ಅವರ ಆಟ ಅದ್ರ ಬಗ್ಗೆ ಅಂದರೆ ಒಂದು ರೀತಿ ವಿಲನ್ ಥರನೇ ಅವ್ರು ಪೋಟ್ರೆ ಆಗಿರೋದು. ಈಗ ಬಿಗ್ ಬಾಸ್ ಸೀಸನ್ 12 ವಿಲನ್ ಯಾರು ಅಂತಂದರೆ ಅಶ್ವಿನಿ ಅವರು ಅನ್ನೋ ಥರ. ಅಂದರೆ ಅವರು ಹೇಳಿರೋ ಪದ ಬಳಕೆಗಳು ಆ ಥರದ್ದೆಲ್ಲ ಕೆಲವು ಸಾಕಷ್ಟು ನೆಗೆಟಿವ್ ಆಗಿದೆ ಹೊರಗೆ. ಇವನ್ ಈಗ ರಾಶಿಕಾ ಅವ್ರಿಗೆ ಅದೊಂದು ಮಾತು ಹೇಳಿರೋದು, ರಘು ಅವ್ರ ತೊಡೆ ಮೇಲೆ ಅಂದರೆ ಇದ್ರ ಮೇಲೆ ಶೋಲ್ಡರ್ಸ್ ಮೇಲೆಲ್ಲ ನೀನು ಬಿದ್ದಿರ್ತೀಯ, ಪ್ಲಸ್ ಆ ಥರದ್ದೆಲ್ಲ ಕೆಲವೊಂದಷ್ಟು ಮಾತುಗಳು ಹೇಳಿದ್ದಾರೆ. ಆ್ಯಕ್ಚುಲಿ ಏನು ಅವರ ಆಟನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ನೀವು? ಅಂದರೆ ಅವರು ಇನ್ಸ್ಟೆಂಟಾಗಿ ಹೇಳ್ಬಿಡ್ತಾರೆ, ವಿಚ್ ಇಸ್ ಗುಡ್. ಅವರು ಜೆನ್ಯೂನ್ ರಿಯಾಕ್ಷನ್ ಹೊರಗಡೆ ಬರುತ್ತೆ. ಬಟ್ ಆ ರಿಯಾಕ್ಷನ್ ಕೊಡೋ ಟೈಮಲ್ಲಿ ಅವರು ಯೂಸ್ ಮಾಡೋ ವರ್ಡ್ಸ್ ಆಗಿರ್ಬೋದು, ಯಾವ ರೀತಿ ವ್ಯಕ್ತಪಡಿಸ್ತಾರೆ, ಅದರಲ್ಲಿ ಅವ್ರ ಏಜಿಗೆ ಅಥವಾ ಅವರು ಮಾತಾಡೋ ವಿಷಯಗಳಿಗೆ ಕಂಪ್ಯಾರಿಸನ್ನೇ ಇರಲ್ಲ. ಯಾಕಂದರೆ ಅವರು ಇನಿಷಿಯಲಿ ಹೋಗೇ ಬಾರೆ ಅನ್ನೋದಕ್ಕೂ ತುಂಬ ಅವ್ರು ಬೇಜಾರು ಮಾಡ್ಕೊತಿರ್ತಾರೆ. ಮಾತಾಡಬಾರ್ದು ಯಾವ ಹೆಣ್ಮಕ್ಳಿಗೂ ಅಂತೆಲ್ಲ ಹೇಳಿದವರು ಈ ಕಾಂಟ್ರಾಸ್ಟಿಂಗ್ ಆಗಿ ಇಷ್ಟು ಹೇಳಿದಾಗ ಒಂಥರ ವೈ ಐ ನೋ ಕೋಪ ಬಂತು. ಅವರು ರಾಶಿಕಂಗೆ ಅದು ಸ್ಟಿಕ್ಕರ್ ಅಂಡ್ ಹೊಡೆದಿದ್ದೆ ರಾಶಿಕಾ ಹೊಡೆದಿದ್ದು ಅಂತ. ಇಫ್ ನಾಟ್ ರಾಶಿಕಾ ಹೊಡೆದಿಲ್ಲ ಅಂದರೆ ಗಿಲ್ಲಿಗೆ ಮಾಡ್ತಿದ್ರು ಅವರು. ಅವ್ರು ವೀಕೆಂಡಲ್ಲಿ ಯಾವಾಗಲೂ ಹಾಗೆ ಮಾಡೋದು. ಅವ್ರಿಗೆ ಯಾರು ಹಾಕ್ತಾರೆ ಎಕ್ಸೆಪ್ಟ್ ಗಿಲ್ಲಿ ಬಿಟ್ಟು ಯಾರು ಹಾಕ್ತಾರೆ ಕಾರಣ ಕೊಟ್ಟ ತಕ್ಷಣ ಅವ್ರಿಗೆ ನೆಕ್ಸ್ಟ್ ಅದು ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಕೆಲವು ವೀಕೆಂಡ್ಸಲ್ಲಿ. ಇಲ್ಲಾಂದರೆ ಗಿಲ್ಲಿ ಫೋಟೋ ಹಾಕಿ ಗಿಲ್ಲಿಗೆ ಇದು ಮಾಡ್ತಿದ್ರು ಅವರು. ಇದರಲ್ಲಿ ಅವ್ರು ಅಷ್ಟೊಂದು ಮಾಡೋದು ಅವ್ರ ಪರ್ಸ್ನಾಲಿಟಿಗೆ ಅಥವಾ ಅವ್ರು ಮಾತಾಡಿರೋ ವಿಷಯಗಳಿಗೆ. ಅಪಾರ್ಟ್ ಫ್ರಮ್ ದಟ್ ಶಿ ಇಸ್ ಆ್ಯಕ್ಚುಲಿ ಗುಡ್. ಅಂದರೆ ಕೂತ್ಕೊಂಡು ಕೇಳ್ತಾರೆ, ವಿಷಯಗಳು ಕೇಳ್ತಾರೆ, ನಮ್ಮ ಜರ್ನಿ ಬಗ್ಗೆ ಕೇಳ್ತಾರೆ, ಒಂಥರ ನೈಸ್ ಫೀಲಿಂಗ್ ಕೊಡ್ತಾರೆ. ಬಟ್ ಕಾಂಟ್ರಾಸ್ಟ್ ಆಗಿ ಮಾತಾಡ್ಬಿಡ್ತಾರೆ. ಇನ್ಫ್ಯಾಕ್ಟ್ ಅವ್ರು VT ಹಾಕಿದ್ಮೇಲೆನೂ ಎಲ್ರಿಗೂ ಗೊತ್ತಾಗೋಯ್ತಲ್ಲ ಆ್ಯಕ್ಚುಲಿ ಅವರೇ ಜೋರು ಮಾಡೋದು. ಬಟ್ ಸ್ಟಿಲ್ ಅದನ್ನ ಅವರು ಇಲ್ಲ ನಾನೇ ಮಾಡಿದ್ದಲ್ಲ ಅಂತಾನೆ ಹೇಳ್ತಿದ್ರು. ಸೊ ತುಂಬ ಸುಳ್ಳು ಹೇಳ್ತಾರ ಹೇಗೆ ಅವರು? ಅಂದರೆ ಕೈಂಡ್ ಆಫ್, ಯಾಕೆಂದರೆ ಅವರು ಒಟ್ನಲ್ಲಿ ನಾನು ಹಂಗೆ ಮಾಡಿಲ್ಲ, ನಾನು ಸ್ಟೇಟ್ಮೆಂಟ್ ಮಾಡಿಬಿಡ್ತೀನಿ, ಅವ್ರು ಅದನ್ನ ಉಳಿಸ್ಕೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಬಟ್ ಅದು ಮಧ್ಯದಲ್ಲಿ ಏನೋ ಅದು ಹೇಳೋ ಟೈಮಲ್ಲಿ ಅವ್ರನ್ನ ಸ್ವಲ್ಪ ಕೆಳಗೆ ಹಾಕೋತಾರೆ. ಓಕೆ. ಸೊ ಈಗ ಲಾಸ್ಟ್ 2 ಕ್ವಶನ್ಸ್ ಅಷ್ಟೇ. ಸೊ ನಿಮಗೆ ತುಂಬ ಅನ್ಫೇರ್ ಎಲಿಮಿನೇಷನ್ ಅಂತ ಅನಿಸಿದ್ದು ಯಾವುದು ನಿಮ್ಮ ಈ ಬಿಗ್ ಬಾಸ್ ಜರ್ನಿಯಲ್ಲಿ? ಇದಾಗಬಾರ್ದಾಗಿತ್ತು ಅಥವಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅಂತ? ಆ ಥರ ಇಲ್ಲ, ಯಾಕಂದರೆ ನಾನು ಕ್ಲೋಸ್ ಆಗಿದ್ದವರೆಲ್ಲರೂ ಇನ್ನೂ ಮನೇಲೇ ಇದ್ದಾರೆ. ಸೊ ನಂದೇನಾ ಅಂತ ಕೇಳಬೇಕಷ್ಟೇ. ಸೊ ಆ ಥರ ಅನ್ಫೇರ್ ಆಗಿ ಹೋದ್ರು ಅಂತ ಯಾರ್ದು ಅನಿಸ್ಲಿಲ್ಲ. ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಇವಾಗ ನಾನು ಕ್ಲೋಸ್ ಆಗಿದ್ದಿದ್ದು ಧನು ಆಗಿರಲಿ, ಕಾವ್ಯ ಆಗಿರಲಿ, ಗಿಲ್ಲಿ ಆಗಿರಲಿ, ಎಲ್ಲರೂ ಮನೆ ಒಳಗಡೆನೇ ಇದ್ದಾರೆ ಇನ್ನೂ. ಅವರೆಲ್ಲ ಹೋಗಿದ್ದಿದ್ರೆ ಅನ್ಫೇರ್ ಆಗಿ ಹೋದ್ರೇನೋ ಅಂತ ಅನಿಸ್ತಿತ್ತು. ಸೊ ಓಕೆ. ಸೊ ಈಗ ಧ್ರುವಂತ್ ಅವರು ಆ್ಯಕ್ಚುಲಿ ಅವ್ರದ್ದು ಸೀಕ್ರೆಟ್ ರೂಮಿಗೆ ಹೋಗೋ ತನಕ ಅವ್ರದ್ದು ಆಟ ಏನು ಅಂತ ಯಾರಿಗೂ ಗೊತ್ತಾಗ್ತಿರಲಿಲ್ಲ ಹೊರಗಡೆ. ಏನೋ ಅವರು ಒಬ್ರು ಇದ್ದಾರೆ ಅನ್ನೋ ಥರ ಇತ್ತು. ಬಟ್ ಇವಾಗ ಸ್ವಲ್ಪ ಅಲ್ಲಿಂದ ಹೊರಗೆ ಬಂದಮೇಲೆ ಗಿಲ್ಲಿ ತುಂಬ ಟಾಪಲ್ಲಿದ್ದಾನೆ ಅಂತ ಅವ್ರಿಗೆ ಅರ್ಥ ಆಯಿತು. ಮತ್ತು ಬೇರೆ ಥರನೇ ಚೇಂಜ್ ಮಾಡ್ಕೊಂಡು ಅವ್ರನ್ನ ಕೆದಕೋದು ಅದೆಲ್ಲ ಮಾಡ್ತಿದ್ದಾರೆ. ಏನೋ ಒಂದು ರೀತಿ ಕನ್ಫ್ಯೂಸಿಂಗ್ ಸ್ಕ್ರೀನ್ ಪ್ಲೇ ಥರ ಅವ್ರು ಆ್ಯಕ್ಚುಲಿ ಆಟ ಆಡ್ತಾ ಇದ್ದಾರೆ ಮನೆ ಒಳಗಡೆ. ಸೊ ಏನು ಹೇಳ್ತೀರಾ ಅವ್ರ ಬಗ್ಗೆ, ಅವ್ರ ಆಟದ ಬಗ್ಗೆ? ಜನ ಎಲ್ಲಿ ತನಕ ಕರ್ಕೊಂಡು ಹೋಗ್ಬೋದು ಅವ್ರನ್ನ? ಐ ಥಿಂಕ್ ದಿಸ್ ವೀಕ್ ಅಷ್ಟೇ ಅಂತ ಅನಿಸುತ್ತೆ. ಯಾಕೆಂದರೆ ಏನೇ ಆದರೂ ಕೊನೆಗೆ ವ್ಯಕ್ತಿತ್ವದ ಆಟನೇ. ಏನೇ ನಾವು ಸ್ಟ್ರಾಟಜಿ ಮಾಡಿದ್ರು, ಏನೇ ಮಾಡಿದ್ರು, ಎಂಟರ್ಟೈನ್ ಮಾಡೋಕ್ಕೇನೋ ಮಾಡಿದ್ರು, ಆ ಮಧ್ಯದಲ್ಲಿ ಅವರು ತುಂಬ ಅವು ಒಂಥರ ಹಿಂಗೆಗೋ ಮಾತಾಡೋದು, ನಿನ್ಯಾರು ಮದುವೆ ಆಗ್ತಾರೆ ಅನ್ನೋದಾಗಿರ್ಬೋದು, ಇವನ್ನ ಹೇಳೋದಾಗಿರ್ಬೋದು, ಒಂಥರ ತುಂಬ ಟಾಕ್ಸಿಕ್ ಅನ್ಸ್ಬಿಡೋದು. ಆ್ಯಂಡ್ ಅವರು ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಸೀಕ್ರೆಟ್ ರೂಮಿಂದ ಬಂದಾಗ. ಅದನ್ನು ಇನ್ನೂ ಬೇರೆ ಥರ ಉಪಯೋಗಿಸ್ಕೋಬೋದಿತ್ತು ಅವರು. ಬಟ್ ಅದನ್ನು ಫುಟೇಜ್ ತೊಗೋತೀನಿ, ಬರ್ತೀಯಾ, ಬಾ 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 ಕೊಡು ಅನ್ನೋದು ಅದೆಲ್ಲ ಐ ಡೋಂಟ್ ಥಿಂಕ್ ಇಷ್ಟ ಆಗುತ್ತೆ ಜನಕ್ಕೆ. ಅದವ್ರ ವ್ಯಕ್ತಿತ್ವನೂ ಆಗಿರಬಾರ್ದು ಅಂತ ಅನ್ಸುತ್ತೆ ನನಗೆ. ಟಾಪ್ 5 ಯಾರು ಇರ್ತಾರೆ ನಿಮ್ಮ ಪ್ರಕಾರ? ಟಾಪ್ 5 ಐ ಥಿಂಕ್ ಗಿಲ್ಲಿ ಇರ್ತಾನೆ. ಧನು ಇವಾಗ ಫೈನಲಿಸ್ಟ್ ಆಗಿರೋದ್ರಿಂದ ಅವನಿರ್ತಾನೆ. ರಕ್ಷಿತಾ ಇರ್ತಾಳೆ. ಆ್ಯಂಡ್
ರಘು ಸರ್ ಇರ್ತಾರೆ ಅನ್ಸುತ್ತೆ. ಅದೇ ಹೇಳ್ದಂಗೆ ಐ ವಾಂಟ್ ಟು ಸೇ ಕಾವ್ಯ, ಬಟ್ ಪ್ರಾಬಬ್ಲಿ ಅಶ್ವಿನಿ ಮ್ಯಾಮ್ ಬರ್ತಾರೆ ಅನ್ಸುತ್ತೆ. ಡೌಟಾ ಕಾವ್ಯ ಹಾಗಾದ್ರೆ? ನನಗೆ ಹೊರಗೆ ಬಂದಮೇಲೆ ಈ ವೀಕೆಂಡ್ ಆದಮೇಲೆ ಸ್ವಲ್ಪ ಐ ಥಿಂಕ್ ಅವಳು ಕಷ್ಟ ಆಗ್ಬೋದು ಅನ್ಸುತ್ತೆ. ಯಾರು ವಿನ್ ಆಗ್ತಾರೆ? ಗಿಲ್ಲಿ ವಿನ್ ಆಗ್ತಾನೆ ಅಂತ ಅನ್ಸುತ್ತೆ. ಯಾರು ವಿನ್ ಆಗಲೇಬಾರ್ದು? ಅಶ್ವಿನಿ ಮ್ಯಾಮ್ ವಿನ್ ಆಗಲೇಬಾರ್ದು. ಯಾಕೆ? ಅದೇ ಅಗೇನ್ ನಾ ಹೇಳ್ದಂಗೆ ಇದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ನಾನು 2.0 ನಾನು ಸರಿ ಮಾಡ್ಕೋತೀನಿ, ಇಲ್ಲ ನಾನು ಚೆನ್ನಾಗಿ ಆಡ್ತೀನಿ, ಅದು ಮಾಡಿದ್ದೆ ಅವ್ರು ಫುಲ್ ಇಟ್ ವಾಸ್ ನಾಟ್ ಜೆನ್ಯೂನ್ ಅಂತ ಅನಿಸ್ತು. ಸೊ ಏನೇ ಆದ್ರೂ ಜಗಳ ಎಲ್ಲರೂ ಆಡಲೇಬೇಕು, ಆ ಜಗಳ ಆಡೋಕ್ಕೂ ಒಂದು ಡಿಗ್ನಿಟಿ ಆಫ್ ದ ಶೋ ಅಂತನೋ ಏನಂತನೋ ಅದಿದೆಯಾ, ಅದು ಕ್ರಾಸ್ ಮಾಡಿ ಆಡಿದ್ರು ಅನ್ಸುತ್ತೆ. ಆ್ಯಂಡ್ ಅದನ್ನು ಈ ಲಾಸ್ಟ್ ವೀಕ್ವರೆಗೂ ಅವ್ರು ಸರಿನೇ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ. ಸೊ ಫೈನಲಿ ಈಗ ಜನಗಳಿಗೆ ತುಂಬ ಪ್ರೀತಿ ಕೊಟ್ಟವರು ಇದ್ದಾರೆ, ಸ್ವಲ್ಪ ದ್ವೇಷ ಮಾಡ್ತಿರೋರು ಅಥವಾ ಇಷ್ಟಪಡದೇವರು ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮುಂದೆ ಯಾವ ಪ್ರಾಜೆಕ್ಟ್ಸ್ಗಳಲ್ಲಿ ಅವರನ್ನು ಮತ್ತೆ ಲೈಕ್ ಎಂಟರ್ಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಬೋತ್. ಯಾಕಂದರೆ ಇಟ್ಸ್ ಆ್ಯನ್ ಒಪಿನಿಯನ್ ಅಟ್ ದ ಎಂಡ್ ಆಫ್ ದ ಡೇ. ಅವ್ರ ಒಪಿನಿಯನ್ನ ನಾವೆಲ್ಲರೂ ರೆಸ್ಪೆಕ್ಟ್ ಮಾಡಲೇಬೇಕಾಗುತ್ತೆ, ಬಿಕಾಸ್ ಅವರೇ ಶೋ ನೋಡೋದು. ಸೊ ಥ್ಯಾಂಕ್ ಯು. ಆ್ಯಂಡ್ ಹಾರ್ಡ್ ಕೋರ್ ಸಪೋರ್ಟ್ ಮಾಡಿದವರು ಅಥವಾ ಸ್ಕ್ರೋಲ್ ಮಾಡ್ತಿರುವಾಗ ತುಂಬ ಒಂಥರ ಇಷ್ಟ ಆಗಿರೋ ಮೆಸೇಜಸ್ಸು, ಇಷ್ಟ ಆಗಿರೋ ಮೆನ್ಷನ್ಸು, ಎಡಿಟ್ಸು ಎಲ್ಲ ನೋಡಿ ತುಂಬ ಖುಷಿ ಆಯಿತು. ಅಂದರೆ ಓಕೆ, ಇಟ್ ಇಸ್ ಸಮಥಿಂಗ್ ಏನೋ ನನ್ನ ಲೈಫ್ ಪೂರ್ತಿ ಚೆರಿಷ್ ಮಾಡೋದೇನೋ ಇದೆ ಅಂತ. ಸೊ ಅವರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು. ಆ್ಯಂಡ್ ಆಲ್ಮೋಸ್ಟ್ 14 ವೀಕ್ಸಲ್ಲಿ ಆಲ್ಮೋಸ್ಟ್ ಆಲ್ ದ ವೀಕ್ಸ್ ನಾಮಿನೇಟ್ ಆಗ್ತಾಯಿದ್ದೆ ನಾನು. ನಿಮ್ಮ ಟೈಮ್ ಕೊಟ್ಟು ನಂಗೆ ವೋಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಐ ಆಮ್ ಸಾರಿ ನಾ ಫಿನಾಲೆವರೆಗೂ ಹೋಗೋಕ್ಕಾಗಿಲ್ಲ, ಬಿಕಾಸ್ ನಿಮ್ಮ ವೋಟ್ ಎಲ್ಲೋ ನಾವು ಉಳಿಸ್ಕೊಳ್ಳಿಲ್ಲೇನೋ ಒಳಗಡೆ ಅನ್ನೋದು ಒಂದು ಬೇಜಾರಿದೆ. ಸೊ ಐ ಆಮ್ ರಿಯಲಿ ಸಾರಿ. ನೆಕ್ಸ್ಟ್ ಆದಷ್ಟು ಬೇಗ ಐ ವಿಲ್ ಬಿ ಬ್ಯಾಕ್ ಆನ್ ಸ್ಕ್ರೀನ್. ಅಷ್ಟೇ ಪ್ರೀತಿ ಕೊಡಿ, ಅಷ್ಟೇ ಪ್ರೀತಿ ಗಳಿಸ್ತೀನಿ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೊ ಮಚ್ ಸ್ಪಂದನ ಅವರೇ. ಸಾಕಷ್ಟು ಒಳ್ಳೇದಾಗಲಿ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸಿಗೆಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ನೀವು ಬಂದಿದ್ದಕ್ಕೆ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಇಟ್ ಇಸ್ ನೈಸ್ ಟಾಕಿಂಗ್ ಟು ಯು. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಸ್ಪಂದನ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.